ಮಾತರಮ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಪಾರ್ವತೀ ದೇವಿಯ ಬಗೆಗೆ ಸ್ವಯಂ ರುದ್ರದೇವ ಹೊಗಳುತ್ತಾನೆ. ಪರಾವರಜ್ಞೆ ಧರ್ಮಾಣಾಂ ತಪೋವನ ನಿವಾಸಿನಾಂ ದೀಕ್ಷಾವಿಧಿ ಸಮೋಪೇತೆ ಸತತಂ ವ್ರತಚಾರಿಣಿ. ಧರ್ಮಗಳ ಪರ ಅಪರಗಳನ್ನು ತಿಳಿದವಳು, ದೀಕ್ಷೆ ಯಾವುದು ಅಂತ ಗೊತ್ತು, ವಿಧಿ ಯಾವುದು ಅಂತ ಗೊತ್ತು, ಯಾವಾಗಲೂ ವ್ರತದಲ್ಲಿ ನಡೆಯುವವಳು. ನಿನ್ನನ್ನು ಕೇಳ್ತಾ ಇದ್ದೇನೆ, ಬ್ರಹ್ಮನ ಪತ್ನಿ ಸರಸ್ವತಿಯ ತರಹ, ವಿಶ್ವಾಮಿತ್ರನ ಪತ್ನಿ ಶುಚಿಯ ತರಹ, ವಿಷ್ಣುವಿನ ಪತ್ನಿ ಲಕ್ಷ್ಮಿಯ ತರಹ, ಯಮನ ಪತ್ನಿ ಧೃತಿಯ ತರಹ, ಮಾರ್ಕಂಡೇಯನ ಹೆಂಡತಿ ಧೂಮ್ರೋರ್ಣ ತರಹ, ವೈಶ್ರವಣ ಕುಬೇರನ ಹೆಂಡತಿ ರುದ್ಧಿಯ ತರಹ, ವರುಣನ ಹೆಂಡತಿ ಗಂಗೆಯ ತರಹ, ಸೂರ್ಯನ ಹೆಂಡತಿ ಸಂಜ್ಞೆಯ ತರಹ, ಕಶ್ಯಪನ ಹೆಂಡತಿ ಅದಿತಿಯ ತರಹ, ಚಂದ್ರನ ಹೆಂಡತಿ ರೋಹಿಣಿಯ ತರಹ, ಅಗ್ನಿಯ ಹೆಂಡತಿ ಸ್ವಾಹೆಯ ತರಹ, ಅರುಂಧತಿಯ ವಸಿಷ್ಠರ ಹೆಂಡತಿ ಅರುಂಧತಿಯ ತರಹ ನೀನು ಕೂಡ ಪತಿವ್ರತೆಯಾಗಿರುವೆ. ನೀನು ಸ್ತ್ರೀ ಧರ್ಮವನ್ನ ಹೇಳಬೇಕು, ಹೆಣ್ಣು ಬಾಳುವುದು ಹೇಗೆ ಅನ್ನೋದನ್ನ ಹೇಳಬೇಕು ಅಂತ. ನಾನು 2001ರಲ್ಲಿ ಮಹಾಭಾರತ ನೋಡಿದ್ದು. 2001ರಲ್ಲಿ ಈ ಭಾಗಕ್ಕೆ ಬಂದಿದೆ. 2000ನೇ ಇಸ್ವಿಯಿಂದ ಶುರು ಮಾಡಿದಾಗ 2001ನೇ ಇಸ್ವಿಗೆ ಅನುಶಾಸನ ಪರ್ವಕ್ಕೆ ಬಂದದ್ದು. ಅವಾಗ ಸ್ತ್ರೀ ಧರ್ಮ ಅಂದ್ರೆ ನಾನು ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಯಾಕೆಂದ್ರೆ ಈ ವಿದ್ವಾಂಸರು ಬರೆಯುವ ಸ್ತ್ರೀ ಧರ್ಮವನ್ನೆಲ್ಲ ನೋಡಿದ್ದೆ. ಇದಕ್ಕೆ ಮೂಲ ಮಹಾಭಾರತ ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದರೆ ಓದ್ತಾ ಹೋಗ್ತಿದ್ದ ಹಾಗೇನೆ ಅದು ಗುಳ್ಳೆಯಾಗಿ ಒಡೆದು ಹೋಯಿತು. ನಾವು ಕೇವಲ ಆಚಾರ ಕೇಂದ್ರಿತವಾಗಿ ಇರಬಾರದು. ಆಚಾರದ ಹಿಂದಿನ ಕಾನ್ಸೆಪ್ಟ್ ಅನ್ನು ನಾವು ಜನರ ಮುಂದೆ ಇಡಬೇಕು ಅಂತ ಅವತ್ತಿನಿಂದ ನನ್ನ ಭಾವನೆ ಆಯಿತು. ಏನಿದೆ ಇಲ್ಲಿ? ಸ್ತ್ರೀ ಧರ್ಮಂ ಶ್ರೋತುಮಿಚ್ಛಾಮಿ ತ್ವಯ ಇವ ಸಮುದಾಹೃತಂ. ಸ್ತ್ರೀ ಧರ್ಮವನ್ನು ನಾನು ಕೇಳಬೇಕು ಅಂತ ಬಯಸ್ತೇನೆ. ಸ್ತ್ರೀ ಧರ್ಮ ಅಂದ್ರೆ ಒಂದು ಹೆಣ್ಣು ಹೇಗಿರಬೇಕು. ಇದೇ ಪ್ರಶ್ನೆಗೆ ಉತ್ತರವನ್ನ ಸತ್ಯಭಾಮೆ ದ್ರೌಪದಿಯಿಂದ ಪಡೆದದ್ದು ಇದೆ. ವನಪರ್ವದಲ್ಲಿ ದ್ರೌಪದಿಯನ್ನ ಸತ್ಯಭಾಮೆ ಕೇಳ್ತಾಳೆ, 5 ಮಂದಿ ಗಂಡಂದಿರನ್ನ ಹೇಗೆ ಕೈಯೊಳಗಡೆ ಇಟ್ಕೊಂಡಿದ್ದಿ, ನನಗೂ ಒಂದ್ ಸ್ವಲ್ಪ ಹೇಳು ಅಂತಾಳೆ. ಆಗ ದ್ರೌಪದಿ ಕೆಂಡಾಮಂಡಲ ಆಗೋಗ್ತಾಳೆ.
ಒಂದು ಹೆಣ್ಣು ಗಂಡನನ್ನ ನನ್ನ ಕೈಗೊಂಬೆಯಾಗಿ ಮಾಡಬೇಕು ಅಂತ ಅನ್ಕೋಬಾರದು ಅಂತ ಹೇಳ್ತಾಳೆ. ನಾನು ಹೇಳಿದ ಹಾಗೆ ಗಂಡು ಕೇಳಬೇಕು ಅಂತ ಬಯಕೆಯನ್ನೇ ಇಟ್ಕೊಳ್ಬಾರದು. ನಾನು ಧರ್ಮದಲ್ಲಿ ನಡೀತೇನೆ ಅಂತ ಅಷ್ಟೇ ಇಟ್ಕೋಬೇಕು. ಗಂಡನನ್ನ ಪೂರ್ತಿ ಕೈಯೊಳಗಡೆ ಇಟ್ಟುಕೊಂಡವಳು ಅಂತ ನೀನು ಆ ಪ್ರಶ್ನೆಯನ್ನೇ ಮಾಡಬಾರದು. ನಾಹಮೇಶ ಸತೀ ಕನ್ಯಾ ಸತ್ಯಭಾಮೆ ಶೃಣುಷ್ವಮೆ ಅಂತ ಹೇಳ್ತಾಳೆ. ನಾನು ಕೆಟ್ಟ ಹೆಣ್ಣಲ್ಲ, ಗಂಡ ನಾನು ಹೇಳಿದ ಹಾಗೆ ಕೇಳಬೇಕು ಅಂತ ಅನ್ನುವವಳು, ಧರ್ಮಪೂರ್ವಕವಾಗಿ ಇರಬೇಕು ಅಂತ ಬಯಸಿದವಳು ಅಂತ. ಅಂದ್ರೆ ಮಹಾಭಾರತದ ಮೌಲ್ಯ ಏನು ನೋಡಿ. ಹಾಗೆ ಹೆಂಡತಿಯನ್ನ ನಾನು ಕೈಯಲ್ಲಿ ಇಟ್ಕೊಂಡ್ಬಿಡ್ತೀನಿ ಅಂತ ಒಬ್ಬ ಗಂಡ ಹೋಗೋದು ತಪ್ಪೆ. ನಾನು ಧರ್ಮಬದ್ಧವಾಗಿ ನಡೀತೇನೆ ಅಂತ ಅಷ್ಟೇ ಇರಬೇಕು. ನಮಗೆ ಈ ಒಂದು ಇದೇ ಮರ್ತು ಹೋಗಿದೆ. ಈ ಒಂದು ಭಾವವೇ ಮರ್ತು ಹೋಗಿದೆ. ಗೋಪದ್ಮ ರಂಗೋಲೆ ಬಿಡಿಸೋದು ಯಾಕೆ? ನಾನು ಬಹಳ ಜನ ಇನ್ಕ್ಲೂಡಿಂಗ್ ನನ್ನ ಫ್ಯಾಮಿಲಿಯಲ್ಲಿಯೂ ಕೂಡ ಗೋಪದ್ಮ ರಂಗೋಲೆ ಬಿಡಿಸ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಒಳ್ಳೆ ತಮ್ಮಂದ್ರು ಸಿಗ್ತಾರೆ, ಒಳ್ಳೆ ಅಣ್ಣಂದ್ರು ಸಿಗ್ತಾರೆ ಅಂತಲ್ಲ. ಈಗಿರೋರ್ನ ಚೆನ್ನಾಗಿ ನೋಡ್ಕೊಂಬಾರಾಯ್ತಿ, ಆಮೇಲೆ ಉಳಿದವನು ಎಲ್ಲ ಇಂಥದ್ದೇ. ಕ್ರಮೇಣ ನಾವು ಮೀಮಾಂಸಕರಾಗಿ ಹೋಗ್ತಾ ಇದ್ದೇವೆ ಅಂತ ನಾ ಇದನ್ನೇ ಹೇಳೋದು. ಹೀಗಾಗಿ ಗಂಡನ್ನ ಕೈಯಲ್ಲಿ ಇಟ್ಕೊಂಡ್ಬಿಡೋದು, ಹೆಣ್ಣನ್ನ ಕೈಯಲ್ಲಿ ಇಟ್ಕೊಂಡ್ಬಿಡೋದು, ಆ ಯೋಚನೆಯೇ ತಪ್ಪು ಅಂತ. ಆ ಉಪಕ್ರಮವೇ ತಪ್ಪು. ಹಾಗೆ ಸ್ತ್ರೀ ಧರ್ಮ ಅಂದ್ರೆ ಅವಳು ಹೇಗಿರ್ಬೇಕು ಅಷ್ಟೇ. ಗಂಡ ಹೇಗೆ ಇರೋನ್ ಸಿಗ್ತಾನೋ ಅದು ಬೇರೆ. ಹಾಗೆ ಈ ಗಂಡನಿಗೆ ಹೆಂಡತಿ ಹೇಗಿರೋಳು ಸಿಗ್ತಾಳೋ ಅದು ಬೇರೆ. ಆದರೆ ಧರ್ಮ ಮಾರ್ಗದಲ್ಲಿ ಇರಬೇಕು ಅಂತ ಬಯಸಬೇಕು. ಆ ತರಹದ ಸ್ತ್ರೀ ಧರ್ಮವನ್ನು ನಾನು ಹೇಳ್ತೇನೆ ಅಂತ ದ್ರೌಪದಿ ಅಲ್ಲಿ ಹೇಳಿದ್ದಾಳೆ. ಅದೇ ರೀತಿ ಇಲ್ಲಿ ಸದಾಶಿವ ಕೇಳ್ತಾನೆ, ಪಾರ್ವತಿ ಹೇಳ್ತಾಳೆ. ಸ್ವಯಂ ಶಿವ ಕೇಳ್ತಾ ಇದ್ದಾನೆ ಸ್ತ್ರೀ ಧರ್ಮವನ್ನ ಹೇಳು ಅಂತ. ಇಲ್ಲಿ ಅಲ್ಲಿ ಯಾರು ಕೇಳಿದ್ದು? ಸತ್ಯಭಾಮೆ ಕೇಳಿದ್ದು. ಯಾರು ಹೇಳಿದ್ದು? ದ್ರೌಪದಿ ಹೇಳಿದ್ದು. ಇಲ್ಲಿ ಯಾರು ಕೇಳ್ತಾ ಇರೋದು? ಶಿವ ಕೇಳ್ತಾ ಇರೋದು. ಯಾರು ಹೇಳ್ತಾ ಇರೋದು? ಉಮಾದೇವಿ ಹೇಳ್ತಾ ಇರೋದು. ಸ್ತ್ರೀ ಧರ್ಮಂ ಶ್ರೋತುಮಿಚ್ಛಾಮಿ ಸಧರ್ಮಚಾರಿಣೀ ಮೇತ್ವಂ ಲೋಕ ಸಂಧಾರಿಣಿ ತಥಾ. ನೀನು ಸ್ತ್ರೀ ಧರ್ಮ ಹೇಳಿದ್ರೆ ಒಳ್ಳೆ ಬೆಲೆ ಇದೆ. ಇವರು ಏನಂತ ಕರೀತಾರೆ? ಏನೋ ಕರೀತಾರಪ್ಪ ಇವರು, ಇವುಗಳೆಲ್ಲ ಆಚಾರ ಹೆಣ್ತಿನ, ಗುರು ಹೆಣ್ತಿನ, ಮಾಮಿ. ಕೆಲವರು ಮಾಮಿ ಅಂತ ಕರೀತಾರೆ. ವೈನಿ. ವೈನಿ ಮಹಾರಾಷ್ಟ್ರದ ಕಡೆ ಅದು ಪಾಟಿ. ಅದು ಹೌದಾ? ಮಾಮಿ ಕರೆಕ್ಟ್. ಅದೇ ಆಚೆ ತಮಿಳುನಾಡವರು ಮಾಮಿ ಅಂತ ಕರೀತಾರೆ, ಇಲ್ಲಿ ವೈನಿ ಅಂತ ಕರೀತಾರೆ ಆಚಾರ ಹೆಂಡತಿಯರನ್ನ. ಸ್ತ್ರೀ ಧರ್ಮಂ ಶ್ರೋತುಂ ಇಚ್ಛಾಮಿ ಅವರು ನಿರೂಪಣೆ ಮಾಡುವ ಸ್ತ್ರೀ ಧರ್ಮ ಅಂತೂ ಅಲ್ಲ, ಇದು ಬೇರೆ. ಇದಕ್ಕೆ ಒಂದು ವಿಶ್ವತೋಮುಖತ್ವ ಇದೆ ಅಂತ ಶಿವ ಹೇಳ್ತಾನೆ. ಏನು? ಸಧರ್ಮಚಾರಿಣಿ ಮೇತ್ವಂ, ನನ್ನ ಧರ್ಮಕ್ಕೆ ಇಂಬು ಕೊಡುವಂತೆ ಇದೆ ಅಂತ ಶಿವ ಹೇಳೋದು. ಲೋಕ ಸಂಧಾರಿಣಿ ತಥಾ, ಈ ಲೋಕವನ್ನು ಆ ಲೋಕವನ್ನು ಬೆಸೆಯುವವಳು ನೀನು. ಹಾಗಿರ್ಬೇಕು. ಅಯಂ ಹಿ ಸ್ತ್ರೀಗಣಸ್ತ್ವಂತು ಅನುಯಾತಿನ ಮುಂಚತಿ ತ್ವತ್ಪ್ರಸಾದಾಧಿತಂ ಶ್ರೋತುಂ ಸ್ತ್ರೀ ವೃತ್ತಂ ಶುಭ ಲಕ್ಷಣಂ. ಆಮೇಲೆ ಶಿವ ಅಲ್ಲಿ ಇರುವವರನ್ನೆಲ್ಲ ತೋರಿಸಿ ಹೇಳ್ತಾ ಇದ್ದಾನೆ, ನೋಡು ಈ ಎಲ್ಲ ಹೆಣ್ಣು ಮಕ್ಕಳ ಗಡಣ ನಿನ್ನನ್ನು ಹೊಂದಿಕೊಂಡಿದೆ, ನಿನ್ನನ್ನು ಆರಾಧಿಸ್ತಾ ಇದೆ. ಏಕೆ ಗೊತ್ತಾ? ನಿನ್ನಿಂದ ಹಿತವನ್ನ ಕೇಳಲಿಕ್ಕೆ. ಸ್ತ್ರೀ ವೃತ್ತಂ ಶುಭ ಲಕ್ಷಣಂ, ಒಳ್ಳೆಯ ಸ್ತ್ರೀವಾದ ಇದು. ಪುರುಷರನ್ನ ದ್ವೇಷಿಸುವ ಸ್ತ್ರೀವಾದ ಅಲ್ಲ,
ಧರ್ಮಕ್ಕೆ ಜೊತೆಗೂಡುವ ಸ್ತ್ರೀವಾದ. ಸ್ತ್ರೀಯ ಏವ ಸದಾ ಲೋಕೆ ಸ್ತ್ರೀಗಣಸ್ಯ ಗತಿಪ್ರಿಯೆ. ಹೆಣ್ಣು ಮಕ್ಕಳೇ ಪಾಠ ಹೇಳ್ಕೊಡ್ಬೇಕು. ಹಾಗೆ ಗಂಡು ಮಕ್ಕಳೇ ಪಾಠ ಹೇಳ್ಕೊಡ್ಬೇಕು. ಯಾಕೆ ಅಂದ್ರೆ ಒಂದು ಹೆಣ್ಣಿಗೆ ಗಂಡಿನ ಕಷ್ಟ ಗೊತ್ತಿರಲ್ಲ, ಒಂದು ಗಂಡಿಗೆ ಹೆಣ್ಣಿನ ಕಷ್ಟ ಗೊತ್ತಿರಲ್ಲ. ನಾವು ಹೋ ಅಂತ ಉಪದೇಶ ಮಾಡೋದು, ನಮ್ಮ ದೇಹ ಬೇರೆ ಅವ್ರ ದೇಹ ಬೇರೆ. ನಾವು ಹೇಗೆ ಅದನ್ನ ಮೈಂಟೈನ್ ಮಾಡೋದು, ಹೇಗೆ ಅವ್ರಿಗೆ ಹೇಳೋದು, ಪ್ರಾಕ್ಟಿಕಲ್ ಇಬ್ಬರ ನಡುವೆ ಸಾಧ್ಯವೇ ಇಲ್ಲ. ನಾವು ಅನುಭವಿಸುವ ಕಷ್ಟ ನಿಮಗೆ ಗೊತ್ತಾ ಅಂತ ಹೆಣ್ಣು ಮಕ್ಕಳು ಕೇಳಿದ್ರೆ ನಾವು ನಿರುತ್ತರರು. ಅದೇ ರೀತಿ ಹೆಣ್ಣು ಮಕ್ಕಳು ನಮ್ಗೆ ಉಪದೇಶ ಮಾಡಿದ್ರೆ ನಮ್ಮ ದೇಹದ ಸಮಸ್ಯೆ ನಿಮಗೆ ಗೊತ್ತಾ ಅಂತ ಕೇಳಿದ್ರೆ ಅವರು ನಿರುತ್ತರರಾಗಬೇಕು. ಹೀಗಾಗಿ ಹೆಣ್ಣೊಬ್ಬಳು ಹೇಗೆ ನಡೀಬೇಕು ಅನ್ನೋದನ್ನ ಹೆಣ್ಣೇ ಹೇಳಿದ್ರೆ ಬಹಳ ಚೆನ್ನಾಗಿರುತ್ತೆ. ಪಾರ್ವತಿ ನೀನು ಹೇಳು. ಶಶ್ವದ್ಗೌರ್ಗೌಷುರ್ಗಚ್ಚೇತ ನಾನ್ಯತ್ರ ರಮತೆ ಮನಃ ಏವಂ ಲೋಕಗತಿರ್ದೇವಿ ಆದಿ ಪ್ರಭೃತಿ ವರ್ತತೆ. ಅದರಿಂದ ಗುಟ್ಟಾದ ಪಾಠಗಳನ್ನು ಉಪದೇಶ ಮಾಡುವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಉಪದೇಶ ಮಾಡಬೇಕು, ಗಂಡು ಮಕ್ಕಳಿಗೆ ಉಪದೇಶ ಮಾಡಬೇಕು. ಹಾಗಾದ್ರೆ ನಿಮ್ಮ ಈ ಉಪನ್ಯಾಸವನ್ನ ಬಹಳ ಜನ ಹೆಣ್ಣು ಮಕ್ಕಳು ಕೇಳ್ತಾ ಇದ್ದಾರಲ್ಲ ಅಂತ ಹೇಳಬಹುದು. ನಾನಿಲ್ಲಿ ಅವ್ರಿಗೆ ಉಪದೇಶ ಮಾಡ್ತಾ ಇಲ್ಲ, ಶಾಸ್ತ್ರ ಹೀಗಿದೆ ಅಂತ ಅನುವಾದ ಮಾಡ್ತಾ ಇದ್ದೀನಿ ಅಷ್ಟೇ. ಅವರ ಸಮಸ್ಯೆಗಳು, ಅವರ ಶರೀರದ ಸಮಸ್ಯೆಗಳು, ಅದಕ್ಕೆ ಅವರು ಉತ್ತರ ಅದು ಅವರೇ ಇನ್ನೊಬ್ಬರ ಹತ್ರ ಇನ್ನೊಬ್ರು ಕೇಳಬೇಕು. ದೊಡ್ಡವರ ಹತ್ರ ಚಿಕ್ಕ ಹೆಣ್ಣು ಮಕ್ಕಳು ಕೇಳಬೇಕು. ನಾವು ಹೇಳಲಿಕ್ಕಾಗಲ್ಲ ಅದನ್ನ. ಪ್ರಮದೋಕ್ತಂತು ಯತ್ಕಿಂಚಿತ್ ತತ್ ಸ್ತ್ರೀಷು ಬಹು ಮನ್ಯತೆ ನ ತಥಾ ಮನ್ಯತೆ ಸ್ತ್ರೀಷು ಪುರುಷೋಕ್ತಮ ನಿಂದಿತೆ. ಅದನ್ನೇ ಹೇಳ್ತಾರೆ. ಪ್ರಮದೋಕ್ತಂತು ಯತ್ಕಿಂಚಿತ್, ಹೆಣ್ಣು ಮಕ್ಕಳು ಹೇಳಿದರೆ ಈ ತರಹ ನೀವು ಕಷ್ಟವನ್ನು ಸಹಿಸಬೇಕು, ಇಲ್ಲಿ ನಿಮ್ಮ ನಡೆಯಲ್ಲಿ ಈ ಸುಖವನ್ನು ನೀವು ಪಡೆಯಬಹುದು ಅಂತ ಯಾರು ಹೇಳಬೇಕು? ಹೆಣ್ಣು ಮಕ್ಕಳು ಹೇಳಬೇಕು, ಗಂಡು ಮಕ್ಕಳಲ್ಲ. ಯಾಕೆ ಅಂದ್ರೆ ಅದನ್ನೇ ನತಥಾ ಮನ್ಯತೆ ಸ್ತ್ರೀಷು ಪುರುಷೋಕ್ತ ಮನಿಂದಿತೆ. ಪುರುಷರು ಹೇಳಿದರೆ ಹೆಣ್ಣು ಮಕ್ಕಳಲ್ಲಿ ಅದು ಅನ್ವಯವೇ ಆಗಲ್ಲ. ತ್ವಯೈಚ ವಿದಿತೋ ಹ್ಯರ್ಥಃ ಸ್ತ್ರೀಣಾಂ ಧರ್ಮ ಸನಾತನಃ ತಸ್ಮಾತ್ ತ್ವಾಂ ಪರಿಪೃಚ್ಛಾಮಿ ಪೃಷ್ಟಾವದ ಮಮೇಪ್ಸಿತಂ. ಅದರಿಂದ ನೀನು ಹೇಳಬೇಕು. ಹೆಣ್ಣು ಮತ್ತೆ ಗಂಡು ಇಬ್ಬರು ಜೊತೆಯಾಗಿದ್ರು ಹೆಣ್ಣಿನ ದೇಹದ ಸಮಸ್ಯೆಗಳು ಅವನಿಗೆ ಗೊತ್ತಿರಲ್ಲ, ಗಂಡಿನ ದೇಹದ ಸಮಸ್ಯೆಗಳು ಅವಳಿಗೂ ಗೊತ್ತಿರಲ್ಲ. ಅದರಿಂದಾಗಿ ಅಂತರಂಗ ಸಾಧನೆಯನ್ನ ಹೆಣ್ಣು ಮಕ್ಕಳಿಗೆ ಹೇಳಬೇಕು, ಗಂಡು ಮಕ್ಕಳಿಗೆ ಹೇಳಬೇಕು. ಆದ್ರೆ ದುರಂತ ಅಂದ್ರೆ ಎಲ್ಲ ಸ್ತ್ರೀ ಧರ್ಮವನ್ನು ಬರೆದಿರೋರು ಪುರುಷರು. ಅದರಿಂದಾಗಿ ನೋಡಿ, ಇದೊಂದು ದೊಡ್ಡ ಪಾರ್ಶಿಯಾಲಿಟಿ ಅಂತ ಹೇಳಿ ಶುರು ಆಯ್ತು ಕೂಗು. ಗಂಡು ಮಕ್ಕಳು ತಮಗೆ ಹೇಗೆ ಬೇಕಾದಾಗೆ ಹಾಗೆ ತಿರ್ಚಿಬಿಟ್ಟಿದ್ದಾರೆ. ವಾಸ್ತವವಾಗಿ ಈ ಜಗತ್ತು ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಸಮಾನವಾದ ಪರಿಸ್ಥಿತಿ ಇದೆ. ಇಬ್ಬರಿಗೂ ನಿರತಿಶಯವಾದ ಸುಖ ಸಿಗಲ್ಲ. ಇನ್ನೂ ಏನು ಹೇಳಬೇಕು ಅಂದ್ರೆ, ಹಳೆಯ ಧರ್ಮಶಾಸ್ತ್ರಕಾರೆಲ್ಲ ನಮ್ಮನ್ನು ಕಾಡಿಸ್ಲಿಕ್ಕೆ ಬರೆದಿರೋದು ಅಂತ. ಅವರು ಸತ್ತೋಗಿದಾರ್ರಿ, ಅವ್ರಿಗೆ ಪ್ರಯೋಜನವೇ ಇಲ್ಲ, ನೀವು ಹೆಂಗ್ ಮಾಡಿದ್ರು. ಅದರಿಂದಾಗಿ ಧರ್ಮಶಾಸ್ತ್ರಕಾರರ ಮೇಲೆ ಮುಗಿ ಬೀಳ್ಬೇಡಿ, ಸ್ವಲ್ಪ ಸಾವಧಾನದಿಂದ ಯೋಚಿಸಿ. ಇಷ್ಟು ಇರೋದು. ಅದರಿಂದ ಕರೆಕ್ಟಾಗಿ ಹೇಳಿದ್ದಾನೆ ಶಿವ. ಏನು? ಪಾರ್ವತಿ ನೀನು ಹೇಳು. ಪುರುಷರು ಸ್ತ್ರೀ ಧರ್ಮ ಹೇಳಿದ್ರೆ ಬೆಲೆ ಬರಲ್ಲ. ಆ ಸ್ತ್ರೀಯರು ಕೂಡ ಚೆನ್ನಾಗಿ ತಿಳಿದಿರಬೇಕು. ನಾರದ ಈ ರೀತಿ ಹೇಳಿದಾಗ ಸೋದ್ವೇಗಾಚ ಸಲಜ್ಜಾಚ ನಾವದತ್ತತ್ರ ಕಿಂಚನ. ಅವಳಿಗೆ ಉದ್ವೇಗ ಆಯಿತು. ಸಲಜ್ಜ ನಾಚಿಕೊಂಡಳು. ಅವಳು ಹೇಳಲಿಕ್ಕೆ ಕಷ್ಟ ಆಯ್ತು ಅವಳಿಗೆ. ಅವಳು ಹೇಳಿದ್ಲು, ತ್ವದಂತಿಕೆ ಮಯಾ ವಕ್ತುಂ ಸ್ತ್ರೀ ಧರ್ಮ ಸ್ತ್ರೀಣಾಂ ಧರ್ಮ ಕಥಂ ಭವೇತ್.
ನೀನು ಎದುರುಗಡೆ ಇರುವಾಗ ನಾನು ಸ್ತ್ರೀ ಧರ್ಮವನ್ನು ಹೇಗೆ ಹೇಳಿ ಏನು? ಮನ್ನಿಯೋಗಾದವಶ್ಯಂತು ವಕ್ತವ್ಯಂ ತು ಮಮ ಪ್ರಿಯೇ. ಅದಕ್ಕೆ ಶಿವ ಹೇಳ್ತಾ ಇದ್ದಾನೆ, ನಾನು ಆಜ್ಞೆ ಮಾಡ್ತಾ ಇದ್ದೇನೆ, ಹೇಳಬೇಕು ನೀನು. ಇಮಾನದ್ಯೋ ಮಹಾದೇವ ಸರ್ವತೀರ್ಥೋದಕಾನ್ವಿತಾ ಉಪಸ್ಪರ್ಶನ ಹೇತೋಸ್ತ್ವಾಂ ನತ್ಯಜಂತಿ ಸಮೀಪತಃ. ಆಗ ಪಾರ್ವತಿ ಹೇಳಿದ್ಲು, ಒಂದು ಅವಕಾಶ ಕೊಡಬೇಕು ನನಗೆ. ಈ ಎಲ್ಲ ನದ್ಯಾಭಿಮಾನಿನಿ ಸ್ತ್ರೀಯರಿದ್ದಾರೆ, ನಿನ್ನನ್ನು ನೋಡ್ತಾ ಇದ್ರೆ ಪವಿತ್ರ ಆಗ್ತೇವೆ ಅಂತ ಆ ಸ್ತ್ರೀಯರು ಜೊತೆಗೇ ಇದ್ದಾರೆ. ಅವ್ರ ಹತ್ರ ಒಂದು ಚಿಂತನೆ ಮಾಡಿ ಚರ್ಚೆ ಮಾಡಿ ಆಮೇಲೆ ಹೇಳ್ತೇನೆ ಅಂತಂದ್ಲು. ಇಮಾನದ್ಯೋ ಮಹಾದೇವ ಸರ್ವತೀರ್ಥೋದಕಾನ್ವಿತಾ ಉಪಸ್ಪರ್ಶನ ಹೇತೋಸ್ತ್ವಾಂ ನತ್ಯಜಂತಿ ಸಮೀಪತಃ ಏತಾಭಿ ಸಹ ಸಮ್ಮಂತ್ರ್ಯ ಪ್ರವಕ್ಷ್ಯಾಮಿ ತವೇಪ್ಸಿತಂ. ಯಾಕೆ ಅಂದ್ರೆ ಅಯುಕ್ತಂ ಸತ್ಸು ತಂತ್ರೇಶು ತಾನತಿಕ್ರಮ್ಯ ಭಾಷಿತಂ. ಸಜ್ಜನರಿರುವಾಗ ಅವರನ್ನು ಮೀರಿ ಹೇಳೋದಕ್ಕಿಂತ ಆಲೋಚನೆ ಮಾಡಿ ಚರ್ಚೆ ಮಾಡಿ ಹೇಳೋದು ಒಳ್ಳೆಯದು. ಇತಿ ಮತ್ವಾ ಮಹಾದೇವಿ ನದೀರ್ದೇವಿ ಸಮಾಹ್ವಯತ್. ಆಗ ವಿಪಾಶಾಂತ ನದಿ, ವಿಪಾಶಾಂತ ನದ್ಯಾಭಿಮಾನಿನಿ ದೇವತೆ ಅವಳು. ಈಗ ಅವರು ಬಂಗಾಳದವ್ರು ಬಿಪಾಸ ಅಂತಾರೆ, ಆಯ್ತಾ. ವಿತಸ್ತಿ, ಚಂದ್ರಭಾಗ, ಸರಸ್ವತಿ, ಶತದ್ರು ಸಟ್ಲೆಜ್, ದೇವಿಕಾ, ಸಿಂಧು, ಗೌತಮಿ, ಕೌಶಿಕಿ ಕೋಸಿ ರಿವರ್, ಯಮುನಾ, ನರ್ಮದಾ, ಕಾವೇರಿ, ಗಂಗಾ ಎಲ್ಲರ ಜೊತೆಗೆ ಅವಳು ಮಂತ್ರಾಲೋಚನೆ ಮಾಡಿದಳು. ಏನ್ ಹೇಳಬೇಕು? ಹೇ ಪುಣ್ಯ ಸರಿತ ಶ್ರೇಷ್ಠ ಸರ್ವ ಪಾಪ ವಿನಾಶಿಕಾ ಜ್ಞಾನ ವಿಜ್ಞಾನ ಸಂಪನ್ನ ಶೃಣುಧ್ವಂ ವಚನಂ ಮಮ. ಎಲೈ ಪುಣ್ಯ ಭರಿತರಾದ ನದಿಗಳೇ, ಎಲ್ಲರ ಪಾಪವನ್ನು ತೊಳೆಯುವವರೇ, ಜ್ಞಾನ ಹಾಗೂ ವಿಜ್ಞಾನದಿಂದ ಕೂಡಿದವರೇ, ನನ್ನ ಮಾತನ್ನ ಕೇಳಿ. ನಾನು ಒಬ್ಬಳೇ ಹೇಳಲಿಕ್ಕಾಗಲ್ಲ. ನಚೈಕಯ ಮಯಾ ಸಾಧ್ಯಂ ತಸ್ಮಾದ್ವಸ್ತ್ವಾನಯಾಮ್ಯಹಂ. ನಿಮ್ಮ ಜೊತೆ ಯೋಚನೆ ಮಾಡ್ತೇನೆ, ಯಾಕೆಂದ್ರೆ ಸ್ತ್ರೀ ಧರ್ಮ ಬಹಳ ಸೂಕ್ಷ್ಮ. ಆದ್ದರಿಂದಾಗಿ ಸ್ತ್ರೀ ಧರ್ಮವನ್ನ ಎಲ್ಲರ ಜೊತೆಗೂಡಿ ಯೋಚನೆ ಮಾಡ್ತೇನೆ. ತತ್ಕಥಂ ದೇವದೇವಾಯ ವಾಚ್ಯ ಸ್ತ್ರೀ ಧರ್ಮ ಉತ್ತಮ. ಕೇಳೋನು ಶಿವ ಇದ್ದಾನೆ, ಅವನ ಎದುರುಗಡೆ ಸ್ತ್ರೀ ಧರ್ಮವನ್ನು ಹೇಗೆ ಹೇಳಿ, ಏನು ಅಂಶ ಇರಬೇಕು, ಅಜೆಂಡಾ ಏನಿರಬೇಕು, ಎಲ್ಲಿ ಶುರು ಮಾಡಬೇಕು, ಎಲ್ಲಿ ನಿಲ್ಲಿಸಬೇಕು, ಮಧ್ಯದಲ್ಲಿ ಏನಿರಬೇಕು, ಅದೆಲ್ಲವನ್ನ ನಾನು ನಿಮ್ಮ ಜೊತೆ ವಿಚಾರ ಮಾಡಿ ಹೇಳ್ತೇನೆ. ಗಂಗಾ ಧನ್ಯಾಸ್ಮ ಅನುಗೃಹೀತಾಸ್ಮ ಅನೇನ ವಚನೇನ ಮೇ. ಎಲ್ಲ ಪುರುಷರೇ ಬರೆದದ್ದು, ಎಲ್ಲ ಪುರುಷರೇ ಬರೆದದ್ದು ಅಂತ ಅಂದ್ಕೋಬೇಡಿ. ಸ್ತ್ರೀಯರು ಹೇಳಿರುವ ಧರ್ಮವೂ ಇದೆ. ಬಹಳಷ್ಟು ಜನ ಋಷಿಕೆಯರಿದ್ದಾರೆ ಬಿಡಿ, ಬಹಳಷ್ಟು ಜನ ಋಷಿಕೆಯರಿದ್ದಾರೆ. ಆದ್ದರಿಂದ ನೀವು ಆ ವಿಚಾರದಲ್ಲಿ ಮೊದಲು ಒಂದು ರೀತಿ ಕ್ರಾಂತಿ ಎನ್ನುವ ಹೆಜ್ಜೆಯನ್ನು ಇಟ್ಟವರು ಪೇಜಾವರ ಸ್ವಾಮಿಗಳು. ದೊಡ್ಡವರು ಅಂದ್ರೆ ಕೀರ್ತಿಶೇಷ ಪೇಜಾವರ ಸ್ವಾಮಿಗಳು. ಅವರಿಗೆ ಒಬ್ಬ ಹುಡುಗಿ ನಾನು ವೇದಾಂತ ಓದಬೇಕು ಅಂತ ಬಂದ್ಲು. ವಿದ್ಯಾಪೀಠದಲ್ಲಿ ಪಾಠ ಹೇಳಲ್ಲ ಅಂತಂದ್ರು ಅವ್ರಿಗೆ. ಅಲಂಕಾರ ಶಾಸ್ತ್ರ ತಗೋ, ತರ್ಕಶಾಸ್ತ್ರ ವೇದಾಂತ ಎರಡು ಬಿಟ್ಟು ಬೇರೆ ಪಾಠ ಕೇಳು ಅಂತಂದ್ರು. ಆಗ ಅವಳು ಸ್ವಾಮಿಗಳ ಹತ್ರ ಹೋದ್ಲು. ಸೀದಾ ಆ ಹುಡುಗಿ ಸೀದಾ ಸ್ವಾಮಿಗಳ ಹತ್ರ ಹೋಗಿ ಅವಳು ಕೇಳಿದ್ಲು, ನಾನು ವೇದಾಂತ ಓದ್ಬೇಕು ಅಂತಿದ್ದೀನಿ. ಆಯ್ತು ಓದು, ನನ್ನ ಸಪೋರ್ಟ್ ಇದೆ ಅಂತಂದ್ರು. ಎಲ್ಲ ಆಚಾರ್ಯರು ಚಪ್ಪೆ ಆಗಿದ್ರು. ಯಾಕೆ ಅಂದ್ರೆ ಸ್ವಾಮಿಗಳೇ ಇದು ಮಾಡ್ತಾ ಇದ್ದಾರೆ,
ಆದರೂ ಸ್ವಾಮಿಗಳು ಮಾತೆಲ್ಲ ಈ ವಿಚಾರದಲ್ಲಿ ಕೇಳಬೇಡ ಅಂತ ಹೇಳಿದ್ರು. ಹೀಗೆ ಆಮೇಲೆ ಬಹಳ ಜನ ಓದಲಿಕ್ಕೆ ಶುರು ಮಾಡಿದ್ರು. ಆದ್ದರಿಂದ ಹೆಣ್ಣು ಮಕ್ಕಳು ಓದಬೇಕು. ನಾನು ಸರ್ಕಾರದ ಪ್ರತಿಯೊಂದು ಘೋಷಣೆಯನ್ನು ಗೇಲಿ ಮಾಡುವವೋ, ವಿರೋಧಿಸುವ, ಅದರಲ್ಲಿರುವ ತಪ್ಪನ್ನ ತೋರಿಸುವವ. ಆದರೆ ಒಂದು ಮಾತ್ರ ಅವರು ಪರ್ಫೆಕ್ಟ್, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಯಾಕಂದ್ರೆ ಗರ್ಭದಲ್ಲಿರ್ಬೇಕಾದ್ರೆ ಸಂಸ್ಕಾರ ಆಗ್ಬಿಡತ್ತೆ ಅವ್ರಿಗೆ. ಅದರಿಂದಾಗಿ ವೇದಾಂತ, ಉಪನಿಷತ್ತು ಯಾರು ಓದಬೇಕು? ಹೆಣ್ಣು ಮಕ್ಕಳು ಓದಬೇಕು. ನಾವು ವೇದ ನಿಮ್ಗೆ ಅಧಿಕಾರ ಇಲ್ಲ ಅಂತ ಯಾರು ಬೊಂಬಾರ್ಡ್ ಮಾಡ್ತಾ ಇದ್ದಾರಲ್ಲ, ನೀವೆಷ್ಟು ವೇದ ಓದಿದ್ದೀರಾ ಅಂದ್ರೆ ಹುಡುಕು ಹೊರಗಡೆ ಬೀಳುತ್ತೆ. ಇದೆಲ್ಲ ಸಮಸ್ಯೆಗಳು. ಯಾಕೆ ಈ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇರೋದು. ಆದ್ದರಿಂದ ಧನ್ಯ ಅವರು ಹೇಳೋದು, ಸಮ್ಯಕ್ ವಿಚಾರ್ಯ ಮನಸ ವಚನಂ ಛೇದಮಬ್ರವೀತ್. ಗಂಗಾದೇವಿ ಹೇಳಿದ್ಲಂತೆ. ಗಂಗಾದೇವಿ ಧನ್ಯಾಸ್ಮ ಅನುಗೃಹೀತಾಸ್ಮ, ನೀನು ಈ ಮಾತು ಹೇಳಿದೆಯಲ್ಲ, ಧನ್ಯರಾದೆವು. ಅದರಿಂದಾಗಿ ಗಂಗೆ ಗೌರಿಯರ ನಡುವೆ ಲೌಕಿಕವಾದ ಮಾತ್ಸರ್ಯ ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ಗಂಗೆ ಗೌರಿಯ ಸವತಿಯೇ ಅಲ್ಲ, ಜಾನಪದ ಕಥೆಗಳಲ್ಲಿ ಅದು ಬಂದಿರೋದು. ಪಾಶುಪತಾಗಮದ ಒಂದು ಅನುವಾದ ಕೆಲವೊಂದು ಕಡೆ ಆ ತರಹ ಬಂದಿದೆ. ಇದು ಏನು ಅಂದ್ರೆ ಸವತಿಯರೇ ಅಲ್ಲ. ಫಸ್ಟ್ ಮೊದಲನೇದಾಗಿ ಗಂಗೆ ಮತ್ತು ಗೌರಿ. ಯಾ ತ್ವಂ ಸುರಾತುರೈರ್ಮಾನ್ಯ ನದೀರಾ ನಯತೆ ನಘೇ, ನೀನು ಸುರೈರ್ಮಾನ್ಯ, ದೇವತೆಗಳು ದೈತ್ಯರೆಲ್ಲ ನಿನ್ನನ್ನು ಗೌರವಿಸ್ತಾರೆ ಪಾರ್ವತಿ. ನಾವು ಎಲ್ಲ ನದ್ಯಾಭಿಮಾನಿ ದೇವತೆಗಳು, ಶಿವನನ್ನ ಕಂಡು ಶುದ್ಧರಾಗಲಿಕ್ಕೆ ಅಂತ ಬಂದವರು. ನಮಗೆ ಹೇಳ್ತಾ ಇದ್ದೀನಿ, ನೀನು ನಿಮ್ಮ ಜೊತೆ ಚರ್ಚೆ ಮಾಡಿ ನಾನು ಹೇಳ್ತೇನೆ ಅಂತ. ಇದು ನಮಗೆ ಕೊಡುವ ಗೌರವ ಅಲ್ವೇ ಇದು? ತವೈವಾರ್ಹತಿ ಕಲ್ಯಾಣಿ ಏವಂ ಸಾಂತ್ವ ಪ್ರಸಾದನಂ. ಈ ರೀತಿ ಹಿತವಾಗಿ, ಮಿತವಾಗಿ, ಮೃದುವಾಗಿ, ಸವಿಯಾಗಿ ಮಾತನಾಡೋದು ನಿನಗೆ ಮಾತ್ರ ಸಾಧ್ಯ ಅಲ್ವಾ? ವಾಗಭಿಮಾನಿನಿ ಅಲ್ವೇ ಪಾರ್ವತಿ? ಅಶಕ್ಯಮಪಿ ಯೇ ಮೂರ್ಖಾಃ ಸ್ವಾತ್ಮ ಸಂಭಾವನಾಯುತಾಃ ವಾಕ್ಯಂ ವದಂತಿ ಸಂಸತ್ಸು ಸ್ವಯಮೇವ ಯಥೇಷ್ಟತಃ. ತಮಗೆ ಗೊತ್ತಿರದಿದ್ದರೂ ಸ್ವಾತ್ಮ ಸಂಭಾವನಾಯುತಾಃ, ತಮ್ಮ ಬಗೆಗೆ ಏನೋ ತಿಳಿದುಕೊಂಡು ಸಭೆಯಲ್ಲಿ ಏನೇನೋ ಹೇಳೋರೇ ಜಾಸ್ತಿ. ಏನು ಹೇಳ್ತಾರೆ ಅಂತಿಲ್ಲ. ಅಂಥದ್ದು ಶಕ್ತೋ ಯಶ್ಚಾನಹಂ ವಾದಿ ಸುದುರ್ಲಭತಮೋ ಮತಃ. ನಾನು ಶಾಸ್ತ್ರದಲ್ಲಿ ಇದ್ದದ್ದನ್ನ ಯಥಾಮತಿಯಾಗಿ ತಿಳಿದುಕೊಂಡು ಏನೋ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಂತ ಅಂದುಕೊಳ್ಳೋನೇ ದುರ್ಲಭ. ಅಂಥದ್ರಲ್ಲಿ ನೀನು ತ್ವಂ ಹಿ ಶಕ್ತಾ ಸತೀ ದೇವಿ ವಕ್ತುಂ ಪ್ರಶ್ನಮಶೇಷತಃ, ನೀನು ಎಲ್ಲವನ್ನೂ ನುಡಿಯಬಲ್ಲೆ. ತ್ವಂ ಹಿ ದೇವಿ ಮಹಾದೇವಿ ಊಹ ಅಪೋಹ ವಿಚಾರದ. ಊಹೆ ಇರಬೇಕು, ಅಪೋಹ ಇರಬೇಕು. ಊಹ ಅಪೋಹ ಎರಡು ಒಂದರ ಜೊತೆಗೆ ಒಂದು ಉಚಿತವಾಗಿ ಬಂದ ಶಬ್ದ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ನಮಗೆ ಕಾಣದ ವಿಚಾರದಲ್ಲಿ ಇದೆ ಅಂತ ಹೇಳೋದು ಊಹ. ಅಪೋಹ ಅಂದ್ರೆ ಪ್ರಾಯ ಹೀಗಿರ್ಲಿಕ್ಕಿಲ್ಲ, ಯಾಕೆ ಅಂದ್ರೆ ಈ ಕಾರಣ ತೋರ್ತಾ ಇದೆ ಅಂತ. ಇದು ಅಪೋಹ. ಊಹ ಮತ್ತೆ ಅಪೋಹ ಎರಡು ಸೇರಿ ಊಹಾಪೋಹ. ಈಗೇನಾಗಿದೆ, ಮರಾಠಿಯ ಪೋಹ ಆಗೋಗಿದೆ ಅದು. ಅದರಿಂದಾಗಿ ಊಹ ಮತ್ತೆ ಅಪೋಹ, ಊಹಾಪೋಹಗಳನ್ನು ಬಲ್ಲವಳು, ತಿಳಿದವಳು, ಹೆಂಗ್ ಪ್ರಯೋಗ ಮಾಡಬೇಕಿದನ್ನ, ಎಲ್ಲಿ ಪ್ರಯೋಗ ಮಾಡಬೇಕು, ಪ್ರಾಬಬಿಲಿಟಿಯನ್ನು ಎಲ್ಲಿ ಪ್ರಯೋಗ ಮಾಡಬೇಕು, ಎಲ್ಲಿ ತರ್ಕವನ್ನ ಲಾಜಿಕಲ್ ಆಗಿ ಎಲ್ಲಿ ಅಪ್ಲೈ ಮಾಡಬೇಕು, ಎಲ್ಲಿ ಇಲ್ಲ ಅಂತ ಹೇಳಬೇಕು. ಇದು ದಿವ್ಯಜ್ಞಾನಯುತಾ ದೇವಿ ದಿವ್ಯಜ್ಞಾನೇಂಧನೈದಿತಾ.
ಅಲೌಕಿಕವಾದ ಅರಿವಿರುವವಳು ನೀನು. ದಿವ್ಯ ಜ್ಞಾನೇಂಧನ, ದಿವ್ಯ ಜ್ಞಾನೇಂಧನ ಏಧಿತ. ದಿವ್ಯ ಜ್ಞಾನ ಏನಿದೆ ಅದೇ ಕಟ್ಟಿಗೆ. ನಿನ್ನ ಮಾತು ಎಂಬ ಬೆಂಕಿ ಉರಿಯಲು ಅದೇ ಕಟ್ಟಿಗೆ. ದಿವ್ಯ ಜ್ಞಾನವೇ ಕಟ್ಟಿಗೆ. ಮಾತು ಬೆಳಕು ಅಲ್ವಾ? ಇವರೆಲ್ಲ ಬಸವಣ್ಣ ಹೇಳಿದ್ದು ಅಂತ. ಹೌದು, ಬಸವಣ್ಣ ಹೇಳಿದ್ದು ಹೌದು. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳಿದ್ದು ಹೌದು. ಅದಕ್ಕಿಂತ ಹಿಂದೆ ಕಾಳಿದಾಸನು ಹೇಳಿದ್ದಾನೆ. ಅದಕ್ಕಿಂತ ಅದಾದ ಮೇಲೆ ವಿಶ್ವನಾಥನು ಹೇಳಿದ್ದಾನೆ. ಯದಿ ಶಬ್ದಾಹ್ವಯಂ ಜ್ಯೋತಿ ಎನ್ಲಿಲ್ವೇ ಅವನು. ಉಪನಿಷತ್ತು ಹೇಳಿದೆ ವಾಗೇ ವಾಸ್ಯ ಜ್ಯೋತಿರ್ಭವತಿ ಅಂತ. ಆ ಪುಸ್ತಕ ಸಮಾರಂಭದಲ್ಲಿ 4 ಬೆಳಕುಗಳ ಬಗ್ಗೆ ನಡೆದದ್ದು. ಅದರಲ್ಲಿ ಬೃಹದಾರಣ್ಯಕ ಉಪನಿಷತ್ತು ಹೇಳಿದ್ದದನ್ನ ವಾಗೇ ವಾಸ್ಯ ಜ್ಯೋತಿರ್ಭವತಿ ಅಂತ. ಅದರಿಂದಾಗಿ ದಿವ್ಯ ಜ್ಞಾನ ಎಂಬ ಕಟ್ಟಿಗೆಯಿಂದ ಉರಿದುರಿಯುವ ಮಾತು ಎಂಬ ಬೆಂಕಿ, ಬೆಳಕು ಅದು ನಿನಗಿದೆ. ನೀನೇ ಹೇಳಬೇಕು. ತ್ವಮೇವಾರ್ಹಸಿ ತದ್ವಕ್ತುಂ ಸ್ತ್ರೀಣಾಂ ವೃತ್ತಂ ಶುಭಾಶುಭಂ ಯಾಚಾಮಹೇ ವಯಂ ಶ್ರೋತುಂ ಅಮೃತಂ ತನ್ಮುಖೋದ್ಗತಂ. ಅದರಿಂದ ನೀನು ಹೇಳಿದರೆ ಶಿವನಿಗೂ ಪ್ರಿಯವಾಗತ್ತೆ, ಹೇಳಿ ಅಂತ. ಹೀಗೆ ಗಂಗೆ ಎಲ್ಲ ನದಿ ಅಭಿಮಾನಿ ದೇವತೆಗಳ ಅನುಮತಿಯ ಪಡೆದು ಎಲ್ಲ ನದ್ಯಭಿಮಾನಿಗಳ ದೇವತೆಗಳ ಪರವಾಗಿ ಗಂಗೆ ಪಾರ್ವತಿ ಪ್ರಾರ್ಥನೆ ಮಾಡಿಕೊಂಡು ಹೇಳುವು ಅಂತ. ಆಗ ಪಾರ್ವತಿ ಶುರು ಮಾಡ್ತಾಳೆ. ಉಮಾ ಭಗವನ್ನ ದೇವದೇವೇಚ, ನಿನ್ನ ಅನುಗ್ರಹದಿಂದ ನಿನಗೆ ಪ್ರಿಯವನ್ನ ಬಯಸಿ ನಾನು ತಮಹಂ ಕೀರ್ತಯಿಷ್ಯಾಮಿ ಯಥಾವತ್ ಶ್ರೋತು ಮರಹಸಿ, ಕೇಳಬೇಕು. ಹೀಗೆ 135ನೇ ಅಧ್ಯಾಯ. ನಾರದ ಏವಂ ಬ್ರುವಂತ್ಯಾಂ ಸ್ತ್ರೀಧರ್ಮಂ ದೇವ್ಯಾಂ ದೇವಸ್ಯ ಶಾಸನಾತ್. ಈ ರೀತಿ ಪಾರ್ವತಿ ದೇವಿ ಸ್ತ್ರೀಧರ್ಮವನ್ನ ಹೇಳಲಿಕ್ಕೆ ಅಂತ ಬಂದಾಗ ಋಷಿಗಳು, ಗಂಧರ್ವರು, ಯಕ್ಷರು, ಅಪ್ಸರೆಯರು, ಎಲ್ಲ ಹೆಣ್ಣು ಮಕ್ಕಳು, ನಾಗಿಣಿಯರು, ನದ್ಯಭಿಮಾನಿಗಳು ಎಲ್ಲರೂ ಕುಳಿತುಕೊಂಡು ಮೈಯೆಲ್ಲ ಕಿವಿಯಾದರು. ಉಮಾದೇವಿ ಮುದಾಯುಕ್ತ ಪೂಜ್ಯಮಾನಾಂಗನಾಗಣೈ ಆನೃಚಂ ಚ ಪರಾದೇವಿ ಸತತಂ ಸ್ತ್ರೀಗಣಂ ಪ್ರತಿ. ಸ್ತ್ರೀಗಣಸ್ಯ ಹಿತಾರ್ಥಾಯ, ಅದನ್ನು ಹೇಳಿದ್ದು ಹಿತಕ್ಕಾಗಿ. ಭವಪ್ರಿಯ ಚಿಕೀರ್ಷಯ, ಶಿವನಿಗೆ ಪ್ರಿಯವಾಗಬೇಕು ಅಂತ ಹೇಳಿ. ವಕ್ತುಂ ವಚನಮಾರೇಭೆ ಸ್ತ್ರೀಣಾಂ ಧರ್ಮಾಶ್ರಮಾನ್ವಿತಾಂ, ಹೇಳಿದ್ರು. ಏನಂತ? ಋತುಪ್ರಾಪ್ತ ಸುಶುದ್ಧಾಯ ಕನ್ಯಾ ಸೇತ್ಯ ವಿಧೀಯತೆ. ಋತುವನ್ನ ಹೊಂದಿದವಳನ್ನ ಕನ್ಯಾ ಅಂತ ಕರೀತಾರೆ. ಈ ಧರ್ಮಶಾಸ್ತ್ರಕಾರರು ಅವಿವೇಕಿಗಳು ಈಗ ಧರ್ಮಶಾಸ್ತ್ರವನ್ನ, ಈಗ ರಚನೆ ಆದ ಋತುಮತಿ ಆಗೋದಕ್ಕಿಂತ ಮೊದಲು ಕನ್ಯೆ ಅಂತಾರೆ. ಏನು ಹೇಳೋದ್ರಿ ಅವರಿಗೆ? ಮಹಾಭಾರತದಿಂದ ಬಿದೋಯ್ತದು. ಋತುಪ್ರಾಪ್ತ ಸುಶುದ್ಧಾಯ ಕನ್ಯಾ ಸೇತ್ಯ ವಿಧೀಯತೆ. ಈ ಕನ್ಯೆಯನ್ನ 5 ಜನ ದಾನ ಮಾಡಬಹುದು. ಪಿತಾ ತಂದೆ, ಮಾತಾ ಕೇವಲ ತಾಯಿ. ಯಾರೋ ಒಬ್ರು ನನಗೆ ಪ್ರಶ್ನೆ ಕೇಳಿದ್ರು, ತಾಯಿ ತಾನೇ ಕನ್ಯಾದಾನ ಮಾಡಬಹುದಾ? ತಂದೆ ಇರೋದಿಲ್ಲ. ಮಾಡಬಹುದು ಅಂತ ಹೇಳಿದ್ದೆ, ಮಹಾಭಾರತದ ಸಪೋರ್ಟಿನಿಂದ. ಮಾತಾ, ವೈದಿಕರು ವೇದ ಬಹಳ ಉದಾರ. ಈಗಿರುವ ವೈದಿಕರಿಂದ ನೀವು ವೇದವನ್ನ ಸಂಕುಚಿತ ಅಂತ ಅಂದುಕೊಂಡ್ರೆ ಕಳ್ಕೊಳ್ಳೋದು ನೀವೇ. ವೇದ ಸಂಕುಚಿತ ಅಲ್ಲ, ವೇದ ಧರ್ಮ ಬಹಳ ವಿಶಾಲ. ನಾವು ಹೋಗಿ ಸ್ವಾಮಿ ಸನ್ಯಾಸಿಗಳಿಗೆ ಕೇಳಲಿಕ್ಕಾಗತ್ತ? ಇಂಥದ್ದೆಲ್ಲ ಅವ್ರಿಗೇನು ಗೊತ್ತಾಗತ್ತೆ? ಅವರು ಇನ್ನೊಬ್ಬರನ್ನ ಯಾರನ್ನೋ ಕೇಳ್ತಾರೆ. ಆದ್ದರಿಂದ ವೇದ ಮೂಲ ನೆಲೆಯಲ್ಲಿ ಬಹಳ
ವಿಸ್ತಾರ. ತಾಂತು ಕನ್ಯಾಂ ಪಿತಾ ಮಾತಾ, ಒಂದು ಸಣ್ಣ ಸಂಗತಿ ಹೇಳಬೇಕು ಹೇಗೆ ಇದಾಗತ್ತೆ ಅಂತ. ಉಚ್ಚಿಷ್ಟ ತಗೊಳ್ಬೇಕು ಅಂತ ಇದೆ. ಹೆಂಡತಿ ಉಚ್ಚಿಷ್ಟ ತಗೊಳ್ಬೇಕು ಅಂತ ಇದೆ. ಇತ್ತೀಚೆಗಿನ ಧರ್ಮಶಾಸ್ತ್ರ, ಅದೇನು ಪ್ರಾಚೀನ ಅಲ್ಲ. ಉಚ್ಚಿಷ್ಟ ತಗೊಳ್ಬೇಕು. ಉಚ್ಚಿಷ್ಟ ತಗೊಳ್ಬೇಕು ಅಂದ್ರೆ ಏನದು? ಪಾತ್ರೋಚ್ಚಿಷ್ಟವೋ ಪತ್ರೋಚ್ಚಿಷ್ಟವೋ ಎಲ್ಲ ಬರೇ ಇಂಥದ್ದೇ. ಪಾತ್ರೆಯಲ್ಲಿ ಬಡಿಸಿ ಉಳಿದದ್ದನ್ನ ತಿನ್ನಬೇಕು. ಅಂದ್ರೆ ಅನ್ನ ಹಾಕಿರ್ತಾರೆ, ಸಾರು ಹಾಕಿರ್ತಾರೆ, ಅದಾದ್ಮೇಲೆ ಅಲ್ಲಿ ಉಳಿದಿರತ್ತಲ್ಲ ಅದನ್ನ ತಿನ್ಬೇಕು. ಪತ್ರೋಚ್ಚಿಷ್ಟವೋ ಎಲೆಯಲ್ಲೇ ಉಳಿದದ್ದು ತಿನ್ಬೇಕು. ಒಂದು ವಾಕ್ಯ ಅರ್ಥ ಇರುವುದು. ಅದಕ್ಕೆ ಪೇದಾಸ್ವಾಮಿಗಳ ಹತ್ರ ಈ ನಿರ್ಣಯ ಹೋಯ್ತು. ಪಾಪ ಅವರು ಸನ್ಯಾಸಿಗಳು ಏನ್ ಹೇಳಲಿಕ್ಕಾಗತ್ತೆ ಅವರಿಗೆ ಬಹಳ ಕಸಿಬಿಸಿ, ಸಂಕೋಚ. ಆದ್ರೆ ಎಲ್ಲರೂ ಕೇಳ್ತಾ ಇದ್ದಾರೆ. ಅವ್ರಿಗೇನು ಗೊತ್ತಾಗಬೇಕು? ಅವರು ಪಾತ್ರೋಚ್ಚಿಷ್ಟ ಅಂತಂದ್ರು. ಪತ್ರೋಚ್ಚಿಷ್ಟ ಅಷ್ಟು ಸರಿಯಲ್ಲ. ಎಲೆಯಲ್ಲಿ ಉಳಿದದ್ದೆಲ್ಲ ತಿನ್ಬಾರದು, ಪಾತ್ರೆಯಲ್ಲಿ ಉಳಿದದ್ದನ್ನು ತಿನ್ಬೇಕು. ಅಲ್ಲೊಬ್ಳು ಹುಡುಗಿ ಅಂತ ಕೇಳದ್ನವಳು, ಅಲ್ರಿ ಪಾತ್ರೋಚ್ಚಿಷ್ಟ ಅಂದ್ರೆ ಕೇವಲ ಪತಿಯದ್ದೇನು ಊರವ್ರನ್ನ ಹೇಳ್ದಲ್ಲ ತಗೊಳ್ತೀವಿ, ಏನು ಉತ್ತರ ಅಂತ ಹೇಳದ್. ನಂಗಿದಕ್ಕೆಲ್ಲ ಉತ್ತರ ಗೊತ್ತಾಗಲ್ಲ. ಪಾಪ ಪ್ರಾಮಾಣಿಕವಾಗಿ ಹೇಳ್ಬಿಟ್ರು ಅವರು. ಏನೇನೋ ಹುಚ್ಚುಚ್ಚು. ಎರಡನೇ ಪಂಕ್ತಿ ಕೂತ್ಕೊಳ್ಳೋರು ಮತ್ತೆ ಅವರು ಪುರುಷರೇ ಉಚ್ಚಿಷ್ಟ ತಗೊಳ್ಳಂಗಾಗಲ್ಲ. ಏನ್ ಮಾತಾಡ್ತಾರೆ ಇವರು, ಭಾರಿ ಹುಚ್ಚುತನ. ಅದು ಸ್ವಾಮಿಗಳು ಸಂಕೋಚದಿಂದ ಅವ್ರಿಗೆ ಇದರಲ್ಲಿ ನಾನು ಇಳಿಯೋದೇ ಇಲ್ಲ ಅಂತ ತೀರ್ಮಾನ ಮಾಡಿದವ್ರನ್ನ ಎಳೆದ್ರು ಅವರು ಎಲ್ಲ. ಈ ರೀತಿ ಆಯ್ತು ಪ್ರಶ್ನೆ. ಆದ್ರಿಂದ ವೈದಿಕ ಧರ್ಮ ಬಹಳ ಉದಾರ. ಇದು ಸಂಕುಚಿತ ಅಂತ ಅನ್ನಿಸಿದ್ದಿದೆಯಲ್ಲ, ಅದು ಇವರಿಂದ, ಇವರ ತಪ್ಪು ತಿಳುವಳಿಕೆ, ಕಾಮನ್ ಸೆನ್ಸ್ ಇಲ್ಲದೆ ಇರೋದ್ರಿಂದ ಇವತ್ತು ಎಲ್ಲರದ್ದು ಪ್ರಶ್ನೆ. ಆ ಹೆಣ್ಣುಮಕ್ಕಳ ಪ್ರಶ್ನೆ ಮಾಡಿದ್ರೆ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಇರುವಂತಾರೆ. ಇವ್ರು ಉತ್ತರ ಹೇಳಲ್ಲ, ಸಮಾಧಾನಕರ ಉತ್ತರವೂ ಇಲ್ಲ. ಅವರು ಏನೂ ಇಲ್ಲ ಇದರಲ್ಲಿ ಅಂತ ಅನ್ಕೋತಾರೆ. ಇವೆಲ್ಲ ಭಾರಿ ಪ್ರಾಬ್ಲಮ್ಗಳಾಗಿದೆ ನಮಗೆ. ಅದರಿಂದಾಗಿ ತಾಯಿ ಒಬ್ಬಳೇ ದಾನ ಮಾಡಬಹುದು. ಆದರೆ ಸುಮ್ಮನೆ ಲೋಕ ವಿರೋಧ ಆಗತ್ತೆ ಅಂತೇಳಿ ಯಾರೋ ಇಬ್ಬರು ಕೂಡಿಸ್ಬಿಟ್ಟು ಮಾಡಿದ್ರು ತಾಯಿನೇ ಮಾಡೋದು. ಭ್ರಾತ ಅಣ್ಣ, ಮಾತುಲಹ ಸೋದರ ಮಾವ, ಪಿತೃವ್ಯ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ, 5 ಜನ ಹೆಣ್ಣನ್ನ ಬೇರೆಯವರ ಮನೆಗೆ ಕೊಡ್ಲಿಕ್ಕೆ ಅಥವಾ ಮದುವೆ ಮಾಡಿಕೊಡ್ಲಿಕ್ಕೆ ಯೋಗ್ಯರು. 5 ತರಹದ ವಿವಾಹ ಯೋಗ್ಯ. ಧರ್ಮ, ಅರ್ಥ, ಕಾಮ, 3 ತರಹದ ಪುರುಷಾರ್ಥಗಳನ್ನು ಇಟ್ಟುಕೊಂಡು 5 ತರಹದ ಮದುವೆ ಇದೆ. ಧರ್ಮ ಇಟ್ಟುಕೊಂಡು 2 ತರಹದ ವಿವಾಹ ಇದೆ. ಕೇವಲ ಧರ್ಮ ಮಾತ್ರ ಉದ್ದೇಶ. ಬ್ರಾಹ್ಮ ವಿವಾಹ ಮತ್ತು ಆರ್ಷ ವಿವಾಹ ಅಂತ ಅದಿವತ್ತು ಯೋಚನೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೆ ಅದನ್ನು ಹೇಳ್ತಾ ಇದ್ದೇನೆ. ಬಹಳ ಹಿಂದೆ ಇದ್ದವರು ಬಹಳ ಮುಂದುವರೆದವರಾಗಿದ್ದರು. ನಾನು ಕೇವಲ ಶಾಸ್ತ್ರವನ್ನ ಕಲೀಲಿಕ್ಕೆ ಒಬ್ಬನ ಜೊತೆಗೆ ಮದುವೆಯಾಗಿ ಬ್ರಹ್ಮಚರ್ಯದಲ್ಲೇ ಉಳಿಯಬಹುದು ಅಂತನ್ನುವ ಒಂದು ಅತ್ಯಂತ ಮುಂದುವರೆದ ಧರ್ಮ ಮದುವೆ ಯಾವುದು ಅಂತಂದ್ರೆ ಬ್ರಾಹ್ಮ ವಿವಾಹ. ಹಾಗೆ ಅದೇ ರೀತಿ ಆರ್ಷ ವಿವಾಹ. ಈ ರೇಣುಕಾ ಅವರೆಲ್ಲ ಆಗಿದ್ದು ಆರ್ಷ ವಿವಾಹ. ಆ ಆರ್ಷ ವಿವಾಹ ಅವರು ಸಂಪರ್ಕ ಮಾಡಬಹುದು, ಮಾಡದೇನೂ ಇರಬಹುದು. ಆ ಆರ್ಷ ವಿವಾಹದಲ್ಲಿ ಸುಕನ್ಯಾ ಚವನರು ಅವರೆಲ್ಲ ಆರ್ಷ ವಿವಾಹ ಆಮೇಲೆ ಪ್ರಾಜಾಪತ್ಯ ವಿವಾಹವಾಗಿ ಕನ್ವರ್ಟ್ ಆಗಿದ್ದು. ಪ್ರಾಜಾಪತ್ಯ ವಿವಾಹ ಅಂತ ಹೇಳಿದ್ರೆ ಮದುವೆಯಾಗಿ ಕ್ರಮಬದ್ಧವಾಗಿ ಹಿರಿಯರಿಂದ ಕೊಡಲ್ಪಟ್ಟು ಮದುವೆಯಾಗಿ ಮಕ್ಕಳನ್ನ ಪಡೆಯೋದು, ಅದು ಪ್ರಾಜಾಪತ್ಯ ವಿವಾಹ. ಇನ್ನು 2 ಮದುವೆಗಳಿದೆ. ರಾಕ್ಷಸ ವಿವಾಹ, ಗಾಂಧರ್ವ ವಿವಾಹ ಅಂತ. ಗಾಂಧರ್ವ ವಿವಾಹ ಏನಿದೆ, ಕಾಮದಿಂದ ಇಬ್ಬರು ಸೇರಿಕೊಳ್ಳೋದು. ಅಲ್ಲಿ ಮದುವೆ ಇದು ಮಂತ್ರ ಗಿಂತ್ರ ಏನೂ ಇಲ್ಲ, ಕಾಮವೇ ಒಪ್ಪಿಗೆ. ಇನ್ನು ರಾಕ್ಷಸ ವಿವಾಹ ಕ್ಷತ್ರಿಯರೆಲ್ಲ ಆಗ್ತಾ ಇದ್ರಲ್ಲ, ಅದು ಕ್ಷತ್ರಿಯರಿಗೆ ಮಾತ್ರ ಯೋಗ್ಯ, ಆದರೆ ಅದು ಧರ್ಮ.
ವಧುವಿನ ಕಡೆಯವ್ರನ್ನ ಹೊಡೆದು ಬಡದು ಕೊಚ್ಚಿ ಕೆಡವಿ ಎತ್ಕೊಂಡ್ಬರೋದು ಅವಳನ್ನ. ಈ ಕೃಷ್ಣ ಮತ್ತು ರುಕ್ಮಿಣಿಯ ವಿವಾಹವನ್ನು ರಾಕ್ಷಸ ವಿವಾಹ ಅಂತ ಕರೀತಾರೆ. ಈ 5 ವಿವಾಹಗಳು ಧರ್ಮಾರ್ಥ ಕಾಮಗಳನ್ನು ಹೊಂದಿಕೊಂಡು ಇದೆ. ದತ್ತಾ ಯಸ್ಯ ಭವೇದ್ಭಾರ್ಯ ಏತೇಷಾಂ ಯೇನ ಕೇನಚಿತ್ ದಾತಾರಸ್ಸು ವಿಮೃಶ್ಯೈವ ದಾತುಮರ್ಹಂತಿ ನಾನ್ಯಥಾ. ಕೊಡುವವರು ಗುಣಗಳಿದೆಯಾ ಅಂತ ನೋಡಿ ಕೊಡಬೇಕು. ಸುವಿಮೃಶ್ಯ, ಗುಣಗಳಿದೆಯಾ ಇವನಿಗೆ, ಇದನ್ನೆಲ್ಲ ನೋಡಿ ಕೊಡಬೇಕು. ಉತ್ತಮಾನಾಂತು ವರ್ಣಾನಾಂ ಮಂತ್ರವತ್ಪಾಣಿ ಸಂಗ್ರಹ. ಉತ್ತಮರನ್ನು ಮದುವೆ ಆಗಬೇಕಾದ್ರೆ ಮಂತ್ರಪೂರ್ವಕವಾಗಿ ಆಗುವುದು. ಇನ್ನು ಉಳಿದವರೆಲ್ಲ ಸಂಪ್ರಯೋಗತಃ, ಒಂದು ಸಂಕೇತ ಅಂದರೆ ನೀರನ್ನ ಉಲ್ಲೇಖಿಸಿಕೊಂಡು ಕ್ಷತ್ರಿಯರೇ ಮೊದಲಾದವರಿಗೆ ನೀರು, ಒಕ್ಕಲುತನ ಮಾಡುವವರಿಗೆ ಚೂರಿ, ನೇಗಿಲು, ಕತ್ತಿ, ಇವುಗಳ ಸಾಕ್ಷಿಯಲ್ಲಿ ಮದುವೆ ಆಗುವುದು. ಇದು ಸಂಪ್ರಯೋಗ. ನಾವು ಜೊತೆಯಾಗಿರ್ತೇವೆ, ಒಕ್ಕಲುತನಕ್ಕೆ ನಾನು ನಿನ್ನ ಜೊತೆಯಾಗಿರ್ತೇನೆ ಅಂತ ಅವಳು ಹೇಳಬೇಕು. ನಾನು ಒಕ್ಕಲುತನ ಉಳ್ತಾನೆ ಸುಮ್ಮನೆ ದಿವಾಗ ಸಂಕೇತ ಆಗಿದೆ. ಇಲ್ಲಿ ಎಲ್ಲ ಕಡೆಯೂ ಸಂಕೇತವೇ ಆಗೋಗಿದೆ. ನಮ್ಮ ಮಂತ್ರದ ಅರ್ಥವೇ ಗೊತ್ತಿರಲ್ಲ ನೋಡಿ, ಹಾಗಾಗತ್ತೆ. ಯದಾ ದತ್ತಾ ಭವೇತ್ ಕನ್ಯಾ ತಸ್ಮಾತ್ ಭಾರ್ಯಾರ್ಚಿನೇ ಸ್ವಕೈಃ ತದಾ ಪ್ರಭೃತಿ ಸಾ ನಾರ್ಯ ದಶರಾತ್ರಂ ವಿಲಜ್ಜಯ ಮನತಾ ಕರ್ಮಣಾ ವಾಚಾ ಅನುಕೂಲಾ ಚ ಸಾ ಭವೇತ್. ಆಮೇಲೆ ಮದುವೆಯಾದವರು 10 ದಿವಸದ ತನಕ ಅರುಂಧತಿಯನ್ನು ನೋಡದೆ ಕೂಡುವ ಹಾಗಿಲ್ಲ. ಅದು ಯಾವಾಗ ಕಾಣುತ್ತೋ ಗೊತ್ತಿಲ್ಲ. 8 ದಿವಸದೊಳಗಡೆ ಕಂಡೇ ಕಾಣಬೇಕು ಆ ತರ. ಅದಕ್ಕೆ ಶುಕ್ಲ ಪಕ್ಷದಲ್ಲಿಯೇ ಹೆಚ್ಚು ಮಾಡ್ತಾರೆ. ಆದ್ರೆ ಅರುಂಧತಿನ ತೋರಿಸೋದು ಬೆಳಗ್ಗೆ ತೋರಿಸ್ತಾರೆ, ಇವರು ಕಾಣೋದೇ ಇಲ್ಲ, ಸುಮ್ಮನೆ ನಾಟಕ. ಯದ್ಯದಿಚ್ಛತಿ ವೈ ಭರ್ತ ಧರ್ಮ ಕಾಮಾರ್ಥ ಕಾರಣಾತ್ ತಥೈವಾನುಪ್ರಿಯಾ ಭೂತ್ವಾ ತಥೈವೋಪಚರೇತ್ ಪತಿಂ. ಗಂಡನ ಬಯಕೆ ಒಂದೋ ಧಾರ್ಮಿಕವಾಗಿರಬೇಕು, ಒಂದೋ ಕಾಮಿಕವಾಗಿರಬೇಕು, ಒಂದೋ ಪ್ರಯೋಜನ ಇರಬೇಕು ಅದಕ್ಕೆ. ಇದು 2-3 ಒಟ್ಟಿಗೆ ಇದ್ರೆ ಅದರಂತೆ ಹೆಂಡತಿಯಾದವಳು ನಡಿಬೇಕು. ಅದನ್ನೇ ಪತಿವ್ರತಾತ್ವ ಅಂತ ಕರೀತಾರೆ. ಅಷ್ಟೇ, ಇಷ್ಟೇ ನಿರ್ವಚನ. ಶುಭಾಶುಭ ಸಮಾಚಾರ ಏತದ್ವೃತ್ತಂ ಸಮಾಸತಃ. ಇನ್ನು ಗಂಡ ಜ್ಞಾನಿಯಾಗಿದ್ರೆ ದೇವತಾ ಪ್ರತೀಕದಂತೆ ನೋಡಬೇಕು ಅಂತನ್ನುವ ಮಾತು ಇದೆ. ದೈವಮೇವ ಭವೇತ್ ತಸ್ಯಾಹ ಪತಿರಿತ್ಯವಗಮ್ಯತೆ. ಈ ವಿಚಾರದಲ್ಲಿ ಒಂದು ಕಥೆ ಹೇಳ್ತೇನೆ ಕೇಳು ಅಂತ ಪಾರ್ವತಿ ಹೇಳ್ತಾಳೆ. ಒಬ್ಬ ಬ್ರಾಹ್ಮಣ ಇದ್ದ, ಅವನಿಗೆ 2 ಹೆಂಡಿರಿದ್ರು. ಒಬ್ಬಳು ಧರ್ಮಕಾಮ, ನನ್ನ ಜೀವನದ ಉದ್ದೇಶವನ್ನ ಅರಿತು ಬಾಳಬೇಕು ಅಂತ ಇದ್ದವಳು, ಅವಳು ಧರ್ಮಕಾಮಳು. ಇನ್ನೊಬ್ಬಳು ಭರ್ತಾರಮವಮತ್ಯೈವ ದೇವತಾಸು ಸಮಾಹಿತ, ಗಂಡನನ್ನ ಅವಮಾನಿಸಿ ದೇವತೆಯಲ್ಲಿ ತೊಡಗಿದವಳು. ಈ ರೀತಿ ಮಾಡ್ತಾ ಇದ್ದಾಗ ಒಟ್ಟಿಗೆ ಸತ್ರು. ಒಟ್ಟಿಗೆ ಸತ್ತಾಗ ಒಬ್ಬಳು ಒಳ್ಳೆಯ ಲೋಕವನ್ನು ಹೊಂದಿದವಳು, ಇನ್ನೊಬ್ಬಳಿಗೆ ಹಾಗಾಗಲಿಲ್ಲ. ಯಮನನ್ನ ಕೇಳಿದಳು ದೇವಪ್ರಿಯ, ಮೊದಲನೇವಳು. ತಾಂ ಯಮೋ ಲೋಕಪಾಲಸ್ತು ಬಭಾಷೆ ಪುಷ್ಕಲಂ ವಚಃ. ಯಮ ಹೇಳಿದ, ಮಾ ಶುಚಸ್ತ್ವಂ ನಿವರ್ತಸ್ವ ನ ಲೋಕಾಸ್ಸಂತಿ ತೇ ನಘೇ. ಇನ್ನೊಬ್ಳು ಬಂದ್ಲು, ಒಬ್ಳು ಒಳ್ಳೆ ಲೋಕವನ್ನು ಹೊಂದಿದಳು, ದೇವತೆಗಳನ್ನ ಪ್ರಾರ್ಥನೆ ಮಾಡುವವಳು, ಗಂಡನನ್ನ ಅವಮಾನ ಮಾಡುವವಳು. ಯಮನ ಮುಂದೆ ನಿಂತಾಗ ಯಮ ಹೇಳಿದ, ನೀನು ಸ್ವಧರ್ಮ ವಿಮುಖಳಾಗಿದ್ದಿ. ಪತ್ನಿ ಅಂದ್ರೆ ಏನು? ಪತ್ಯುರ್ನೋ ಯಜ್ಞ ಸಂಯೋಗೆ ಅಂತ ಪಾಣಿನಿಯ ಸೂತ್ರ ಇದು ನಾನು ಹೇಳ್ತಾ ಇರೋದು.
ಯಜ್ಞದಲ್ಲಿ ಯಾರು ಸಹಕಾರ ನೀಡುತ್ತಾಳೆ ಅವಳು ಪತ್ನಿ. ನೀನು ಗಂಡನ ಯಜ್ಞವನ್ನ ನಿನ್ನ ಯಜ್ಞ ಎಂದುಕೊಳ್ಳದೆ ಪ್ರತ್ಯೇಕವಾಗಿ ದೇವತೆಗಳನ್ನು ಪೂಜಿಸಿದಿ. ಆದ್ದರಿಂದ ನಿನಗೆ ಒಳ್ಳೆಯ ಲೋಕ ಪ್ರಾಪ್ತಿಯಾಗಲ್ಲ ಅಂತ ಹೇಳಿಬಿಟ್ಟಂತೆ. ಇಷ್ಟಾಗಿ ಅವಳು ದೇವಪ್ರಿಯಳು, ದೇವತೆಗಳನ್ನು ಪ್ರೀತಿಸುವವಳು, ದೇವತೆಗಳನ್ನು ಪೂಜಿಸಿದವಳು. ಅವಳಿಗೇನೇ ಆಗಲಿಲ್ಲ ಅಂದ್ರೆ ಧರ್ಮದಲ್ಲಿ ತೊಡಗದೆ ಕೇವಲ ಕಾಮಕ್ಕಾಗಿ ಮದುವೆ ಆಗುವವರ ಗತಿ ಏನು? ಇವಾಗ ಆಗಿರೋದು ಅದೇ. ಗಂಡೇನು ಸುಭಗರಲ್ಲ, ಗಂಡು ಮಕ್ಕಳು ಕೂಡ ಲಕ್ಸುರಿ ಅಂತನ್ನುವ ದೃಷ್ಟಿಯಿಂದಲೇ ಮದುವೆ ಆಗೋದು. ಹೆಣ್ಣು ಮಕ್ಕಳು ಕೂಡ ಭೋಗ ಸಾಧನ, ಸೆಕ್ಯೂರಿಟಿ ಅಂತ ಹೇಳಿ ಮದುವೆ ಆಗೋದು. ಸೆಕ್ಯೂರಿಟಿಗೆ ಮದುವೆ ಆಗಬೇಡಿ, ಮದುವೆ ಆಗದೇನೆ ಇದ್ದು ಬಿಡಿ. ಅದಕ್ಕಿಂತ ಒಟ್ಟಿಗೆ ಕೆಲವೊಂದು ಲೌಕಿಕ ಅನುಕೂಲತೆಗಳನ್ನು ಇಟ್ಟುಕೊಂಡು ಧರ್ಮ ಮಾಡಲಿಕ್ಕಾಗತ್ತಾ ಅನ್ನೋದರತ್ತ ಹೋಗಿ ಅದು ಯಶಸ್ವಿ ಆಗೇ ಆಗತ್ತೆ ಆ ಮದುವೆ. ನಮಗೆ ಧರ್ಮದ ಬಗ್ಗೆ ಪ್ರಜ್ಞೆಯೇ ಇಲ್ಲ. ಆದ್ದರಿಂದಾಗಿ ಇವನು ಲಕ್ಸುರಿ ಅಂತ ಮದುವೆ ಆಗ್ತಾನೆ, ಅವಳು ಸೆಕ್ಯೂರಿಟಿ ಲಕ್ಸುರಿ ಅಂತ ಅವಳು ಮದುವೆ ಆಗ್ತಾಳೆ. ಆಮೇಲೆ ಇಬ್ಬರಿಗೂ ನಿರಾಸೆ ಆಗತ್ತೆ, ಪ್ರಾಬ್ಲಮ್ ಆಗೋದಲ್ಲಿ. ಅದರಿಂದ ಅವನು ಹೇಳಿದ, ನಿನ್ನ ಧರ್ಮ ಏನಿದೆ ಗಂಡನ ಜೊತೆಗೂಡಿ, ಲಾಜಹೋಮ ಅದೇ ಅಲ್ವಾ? ಲಾಜಹೋಮದಲ್ಲಿ ಹೆಂಡತಿಯಾಗುವವಳ ತಮ್ಮಂದಿರು, ಅಣ್ಣಂದಿರು, ನಿಮ್ಮ ಅಗ್ನಿ ಪೂಜೆಗೆ ನಮ್ಮ ಸಹಕಾರ ಇದೆ ಅಂತ ಹೇಳೋದು. ಅದು ಭಾಗ. ಅದಕ್ಕೆ ಅವ್ರು ಹಾಕ್ತಾರೆ. ಮತಿಮತ್ಯಾತ್ವಯ ಕಾರ್ಯೋ ಧರ್ಮಪತ್ಯರ್ಷಣ ಸ್ಥಿತಿ. ಆದ್ದರಿಂದ ನೀನು ಮುಂದಿನ ಜನ್ಮದಲ್ಲಿ ಒಳ್ಳೇದಾಗಬೇಕು ಅಂತ ಇದ್ರೆ ಈ ರೀತಿ ಇರಬೇಕು. ಅವನು ಧರ್ಮ ಮಾಡದೆ ಹೋದ್ರೆ ಸರಿಯೋದು ಶಾಸ್ತ್ರಸಮ್ಮತವೇ. ಅತ್ಯಂತ ಅಧರ್ಮಿಯಾಗಿರ್ತಾನೆ, ಆಗ ಶಾಸ್ತ್ರಕಾರರು ಬೇರೆ ಮದುವೆನೇ ಹೇಳಿದ್ದಾರೆ. ನಷ್ಟೇ ಮೃತೆ ಪ್ರೌರಜಿತೆ ಕ್ಲೀಬೆ ಚ ಪತಿತೆ ಪತೌ ಪಂಚಸ್ವಾಪತ್ಸು ನಾರೀಣಾಂ ಪತಿರನ್ಯೋ ವಿಧೀಯತೆ ಅಂತ. ನಷ್ಟೇ ಅಂದ್ರನ, ಗತೆ ಅಂದ್ರೆ ಬಿಟ್ಟು ಹೋಗ್ತಾನೆ, ಬೇಕಂತ ಬಿಟ್ಟು ಹೋಗ್ತಾನೆ, ಕಳೆದೋಗ್ತಾನೆ. ಈ ವೇರೆ ಬೋಟ್ಸೇ ಗೊತ್ತಾಗಲ್ಲ. ನಷ್ಟೇ ಮೃತೆ ಪ್ರೌರಜಿತೆ ಸನ್ಯಾಸ ತಗೊಂಡ್ರೆ, ಕ್ಲೀಬೆ ನಪುಂಸಕನಾಗಿದ್ರೆ, ಪತಿತನಾದ್ರೆ, ಸ್ವರ್ಣಸ್ಥೇಯಾದಿಗಳನ್ನು ಮಾಡಿ ಪತಿತನಾದ್ರೆ, ಈ 5 ಆಪತ್ತುಗಳಲ್ಲಿ ನಾನು ಯಾಕಿದನ್ನು ಹೇಳಿದ್ದು ಅಂದ್ರೆ ಧರ್ಮಶಾಸ್ತ್ರ ಇಬ್ಬರಿಗೂ ಸಮಾನವಾದ ಅವಕಾಶ ಮಾಡಿಕೊಟ್ಟಿದೆ. ನೀವು ಧರ್ಮಶಾಸ್ತ್ರವನ್ನ ಮೇಲ್ ಶೆವೆನಿಸ್ಟಿಕ್ ಅಂತ ಅನ್ಬೇಡಿ. ಇದನ್ನು ಓದದೇ ಇರುವವರಿಂದ ಪ್ರಾಬ್ಲಮ್ ಆಗಿದೆ ವಿನಃ ಓದಿದವರಿಂದ ಅಲ್ಲ. ಇನ್ನೊಂದು ಎಕ್ಸ್ಟ್ರೀಮು ಇದೆ, ಬೇಕಂತ ಬಿಡೋರು, ಅವನ ಮೇಲೆ ಆರೋಪಗಳನ್ನು ಮಾಡಿ ಬಿಡುವವರು ಇದ್ದಾರೆ. ಇವ್ರು ಹೇಗೆ ದುರುಪಯೋಗ ಮಾಡ್ಕೊಳ್ತಾರೋ ಹಾಗೆ ಅವರು ದುರುಪಯೋಗ ಮಾಡ್ಕೋತಾರೆ. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಸಮಾನವಾಗಿ ಅಪರಾಧ ಮಾಡ್ಲಿಕ್ಕೆ ಸಾಮರ್ಥ್ಯ ಇರುವವರು. ನೀವು ತಟಸ್ಥವಾಗಿ ನೋಡಿದ್ರೆ ಮನುಷ್ಯ ಸ್ವಭಾವ ಅನ್ನೋದು ಇಬ್ಬರು ಅಪರಾಧ ಮಾಡ್ತಾರೆ, ಇಬ್ಬರು ದುರುಪಯೋಗ ಮಾಡ್ಕೊಳ್ತಾರೆ. ಆದ್ದರಿಂದ ಸಣ್ಣ ವಯಸ್ಸಿನಲ್ಲ ಗಂಡ ತೀರ್ಕೊಂಡ್ರೆ ಅದೇ ಅವಾಗ ಆಗ್ಬಹುದು, ಸಣ್ಣ ವಯಸ್ಸಿನಲ್ಲಿ ಗಂಡ ತೀರ್ಕೊಂಡ್ರು ಆಗಬಹುದು. ಅಲ್ಲ, ಸ್ವಾಮಿಗಳು ಅದಕ್ಕೆ ಮುಂದುವರೆದಿದ್ರು, ಆದ್ರೆ ಅವ್ರನ್ನ ಯಾರು ಒಪ್ಪಲಿಲ್ಲ. ವೇದಾವರ ಸ್ವಾಮಿಗಳು ಅವ್ರು ಮಾಡದ ಕ್ರಾಂತಿ ಉಂಟೇನು, ಆದ್ರೆ ಅವತ್ತು ಯಾರು ಒಪ್ಪಲಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಮತ್ತೆ ಮಹಾಭಾರತಕ್ಕೆ ಬರೋದಾದ್ರೆ, ಮೋಹೇನತ್ವಂ ವರಾರೋಹೇ ನ ಜಾನೀಶೇ ಸ್ವದೈವತಂ. ಅದರಿಂದ ಬ್ಯಾಲೆನ್ಸ್ಡ್ ಆಗಿ ಕೆಲಸ ಮಾಡಬೇಕು. ಅದು ನಾವು ಒಂದರ ಮೇಲೆ ಅವಲಂಬಿತರಾಗ್ಬಿಡಬಾರದು. ಎಲ್ಲ ಇಡೀ ಸಿಚುವೇಶನ್ ಅನ್ನು ನೋಡಿ ಮುಂದುವರಿಬೇಕು. ಧರ್ಮಶಾಸ್ತ್ರವನ್ನ ತೀರ ಸಾಂಪ್ರದಾಯಿಕರಿಂದ
ಆಚೆ ತಂದ್ರೆ ತೀರಾ ಮಾಡರ್ನ್ನಿಂದಲೂ ಅವರ ಆಕ್ಷೇಪಗಳನ್ನು ಪರಿಹಾರ ಮಾಡಿದ್ರೆ ಒಂದು ದಾರಿ ಸಿಗಬಹುದು. ತಸ್ಮಾತ್ ತ್ವಂ ಹಿನಿವರ್ತಸ್ವ ಕುರುಪತ್ಯಾಶ್ರಿತಂ ಹಿತಂ. ಆದ್ದರಿಂದ ಇನ್ನು ಮೇಲೆ ಮುಂದಿನ ಬಾರಿ ನಿನಗೆ ಒಳ್ಳೆಯದಾಗಬೇಕು ಅಂತ ಇದ್ರೆ ಧರ್ಮ ಕೇಂದ್ರಿತವಾಗಿ ನಡೆ. ಗಂಡ ಧರ್ಮಿಷ್ಠನಾಗಿದ್ದರೆ ಆ ಧರ್ಮವನ್ನ ನೀನು ಜೊತೆಗೂಡಿ ಮುಂದುವರಿಸಬೇಕು ಅಂತ ಹೇಳಿದರು. ನಾನ್ಯಥಾ ಶಕ್ಯತೆ ಪ್ರಾಪ್ತುಂ ಪತೀನಾಂ ಲೋಕಮುತ್ತಮಂ. ಇಲ್ಲ ಅಂದ್ರೆ ಪತಿಲೋಕವನ್ನು ಹೊಂದಲು ಸಾಧ್ಯವಿಲ್ಲ. ಮತ್ತೆ ನೇತ ಪತಿಪತ್ನಿ ಭಾವವೂ ಕೂಡ ಮನುಷ್ಯರಿಗಿಲ್ಲ. 7 ಜನ್ಮಕ್ಕೂ ಇವನೇ ಗಂಡನಾಗ್ತಾನೆ ಅಂತೇನು ಅನ್ಕೊಳ್ಳೋದು ಬೇಡ. ಆಗಲಿ ಅಂತ ಆಶಯ ಇರಬಹುದು, ಬಹಳ ಚೆನ್ನಾಗಿ ನೋಡಿಕೊಂಡ್ರೆ ಹಾಗೆ ಆಶಯ ಇರಬಹುದು. ಹಾಗೆ ಗಂಡಿಗೂ ಅದೇ ರೀತಿ ಆಶಯ ಇರ್ಬೋದು. ಆಶಯ ಇರೋದು ತಪ್ಪಲ್ಲ, ಆಶಯ ಇರೋದು ತಪ್ಪಲ್ಲ. ಆದರೆ ಅದು ವಾಸ್ತವವೇ ಆಗಬೇಕು ಅಂತ ಇಲ್ಲ, ಅದಕ್ಕೊಂದು ಮಿತಿ ಇದೆ. ತಸ್ಮಾತ್ ಪತಿಪರಾ ಭೂತ್ವ ಪತೀನ್ ಉಪಚರೇದಿತಿ. ಅದರಿಂದ ಗಂಡನ್ನು ಉಪಚರಿಸಬೇಕು. ಉಮಾ ಪತಿಮತ್ಯಾ ದಿವಾರಾತ್ರ್ಯಂ ವೃತ್ತಾಂತಂ ಶ್ರೀಯತಾಂ ಶುಭಂ. ಆಮೇಲೆ ಹೇಗಿರಬೇಕು? ಗಂಡನಿಗಿಂತ ಮೊದಲು ಎದ್ದು ಪ್ರಾತಃ ಕರ್ಮಗಳನ್ನು ಮಾಡಬೇಕು. ಗಂಡನ ಮನಸ್ಸನ್ನು ತಿಳಿದು, ಅಂದರೆ ನಮ್ಮ 2-3 ತಲೆಮಾರು ಹಿಂದೆ ಇದ್ದವರು ಹೇಗಿದ್ರೋ ಹಾಗೆ. ಒಂದು ಸುಮಾರು 1940-50ನೇ ಇಸ್ವಿಯಲ್ಲಿ ಹುಟ್ಟಿದವರು, ಆ ಹೆಣ್ಮಕ್ಳು ಹೇಗಿದ್ರೋ ಹಾಗೆ. ನಮ್ಮ ಕುಮುದಮ್ಮ ಅಂಥವರು. ನಿತ್ಯಂ ಪೌರ್ವಾನ್ಹಿಕಂ ಕಾರ್ಯಂ ಸ್ವಯಂ ಕುರ್ಯಾದ್ಯಥಾ ವಿಧಿ ನಿವೇದ್ಯ ಚ ತಥಾಹಾರಂ ಯಥಾ ಸಂಪದ್ಯತಾಮಿತಿ. ಆಮೇಲೆ ಅಡಿಗೆ ಮಾಡಿ ಗಂಡನಿಗೆ ಪ್ರಿಯವಾಗಿ ನಡ್ಕೊಳ್ಳಬೇಕು. ಹಾಗೆ ಶುಶ್ರೂಷಣ ಮತ್ತು ಉಪೋಷಣ ಮೊದಲಾದವುಗಳನ್ನು ಮಾಡಬೇಕು. ತಾನೇ ಮುಂದುವರೆದು ಪಾದ್ಯ, ಆಸನ, ಶಯನ, ವಾಕ್ಯ ಮೊದಲಾದವುಗಳು, ಅತಿಥಿಗಳಿಗೂ ಕೂಡ ಪ್ರೀತಿಯುಕ್ತಳಾಗಿ ಇವುಗಳನ್ನೆಲ್ಲ ಮಾಡಬೇಕು. ಅರ್ಥಕಾರ್ಯೇ ಪುನರ್ಭರ್ತು ಪ್ರಮಾದಾಲಸ್ಯ ವರ್ಜಿತ. ಅವನ ವೃತ್ತಿಯ ವಿಚಾರದಲ್ಲಿ ಬಹಳ ಸಪೋರ್ಟಿವ್ ಆಗಿ ಇರಬೇಕು. ಅದೆಲ್ಲ ಧರ್ಮ. ಅರ್ಥಕಾರ್ಯ ಅಂತಂದ್ರೆ ವೃತ್ತಿ, ಪ್ರೊಫೆಷನ್, ಅದಕ್ಕೆ ಅನುಕೂಲರಾಗಿ ಇರಬೇಕು. ಅಪ್ರಮಾದಂ ಪುರಸ್ಕೃತ್ಯ ಮನಸಾ ತೋಷಯೇತ್ ಪತಿಂ. ಭೋಜನ ಮೊದಲಾದವುಗಳನ್ನು ಮಾಡಬೇಕು. ಅನಾಥರು, ದೀನರು, ಭಿಕ್ಷುಕರು ಮೊದಲಾದವರನ್ನ ಆದರಿಸಿ ಗಂಡನ ಶ್ರೇಯಸ್ಸುಗೆ ಕಾರಣ ಆಗಲಿ ಅಂತ ಅಂದುಕೊಳ್ಬೇಕು. ಇವಳಿಗಾಗಲ್ಲ ಅಂತಲ್ಲ, ಅದನ್ನ ಈ ಧರ್ಮ ಕಾರ್ಯವನ್ನು ಮಾಡ್ತಾ ಇರೋದು ಯಾಕೆ ಅಂದ್ರೆ ಗಂಡಿಗಾಗಿ ಅಂತ. ಆ ಒಂದು ಪ್ರೀತಿ. ಕುಪಿತಂ ವಾರ್ಥಹೀನಂ ವಾ ಶ್ರಾಂತಂ ವೋಪಚರೇತ್ ಪತಿಂ. ಕೋಪಗೊಂಡ ದಣಿದ ಗಂಡನನ್ನು ಉಪಚರಿಸಬೇಕು. ಕುಟುಂಬ ಚಿಂತೆಯಲ್ಲಿ, ವಿವಾದದಲ್ಲಿ, ಅರ್ಥ ಸಂಚಯದಲ್ಲಿ ಗಂಡನಿಗೆ ಪ್ರಿಯವಾಗಿಯೂ ಹಿತವಾಗಿಯೂ ಇರುವಂತೆ ಮಾತನಾಡಬೇಕು. ಕೆಲವೊಮ್ಮೆ ಅಪ್ರಿಯಂಚ ಹಿತಂ ಬ್ರೂಯಾತ್. ಹಾಗಂತ ಹೇಳಿ ಗಂಡು ಏನು ಮಾಡ್ತಾನೋ ಅದನ್ನೆಲ್ಲ ಸರಿ ಅಂತ ಹೇಳೋದು ಪತಿವ್ರತೆ ಏನಲ್ಲ. ಅಪ್ರಿಯಂಚ ಹಿತಂ ಬ್ರೂಯಾತ್. ಅಪ್ರಿಯವಾದರೂ ಹಿತವಾದದ್ದನ್ನು ಹೇಳಬೇಕು. ಬಹಿರಾಲೋಕನಂ ಚೈವ ಮೋಹಂ ವ್ರೀಡಾಂಚ ಪೈಶುನಂ ಬಹುವಾಶಿತ್ವಂ ದಿವಾ ಸ್ವಪ್ನಂ ಏವಮಾದಿ ವಿವರ್ಜಯೇತ್. ಮೋಹ
ಪೈಶುನ, ಚಾಡಿ, ಇದನ್ನ ಬೇರೆಯವ್ರ ಬಗ್ಗೆ ಗಂಡನಿಗೆ ಮಾಡಬಾರದು, ಬೇರೆಯವ್ರ ಬಗ್ಗೆ ಬೇರೆಯವ್ರಿಗೆ ಮಾಡಬಾರದು. ಇದೆಲ್ಲ ಬಿಡಬೇಕು ಅಂತ ಹೇಳ್ತಾರೆ. ಯದ್ಯದ್ದದ್ಯಾತ್ ನಿಧಸ್ವೇತಿ ನ್ಯಾಸವತ್ ಪರಿಪಾಲಯೇತ್ ವಿಸ್ಮೃತಂ ವಾಪಿ ಯದ್ರವ್ಯಂ ಪ್ರತಿದದ್ಯಾತ್ ಸ್ವಶೌಚತಃ. ಮರೆತು ಹೋದದ್ದನ್ನು ನೆನಪಿಸಿ ಕೊಡಬೇಕು. ಇಟ್ಟುಕೋ ಅಂತ ಕೊಟ್ಟಿದ್ದನ್ನ ಕಾಪಿಡಬೇಕು. ಏನು ಸಿಗತ್ತೆ ಅದರಿಂದ ತೃಪ್ತಿಯಾಗಿ ಇರಬೇಕು. ಅತೀವಾಜ್ಞಾಮ ತೀರ್ಷ್ಯಾಂಚ ದೂರತ ಪರಿವರ್ಜಯೇತ್. ಯಾವಾಗಲೂ ಆಜ್ಞೆ ಮಾಡಬಾರದು, ಈರ್ಷ್ಯೆ ಇರಬಾರದು. ಯಾರ ಮೇಲೂ ಅಸೂಯೆ, ಹೊಟ್ಟೆ ಕಿಚ್ಚು, ಅದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಬೇಕು. ಭಾರ್ಯಾಯ ವ್ರತಮತ್ಯೇವ ಬಾಲವದ್ವೃದ್ಧವದ್ ಭಾರ್ಯ ಸದೈವಾತುರವತ್ಪತಿಂ. ಗಂಡನನ್ನ ಮಗುವಿನಂತೆ, ಒಂದೋ ವೃದ್ಧನಂತೆ ನೋಡ್ಕೊಳ್ಬೇಕು. ಗಂಡನನ್ನು ಹೇಗೆ ನೋಡ್ಕೊಳ್ಬೇಕು ಅಂದ್ರೆ ಒಂದೋ ಮಗುವಿನ ತರ ನೋಡ್ಕೊಳ್ಬೇಕು, ಒಂದೋ ವೃದ್ಧವತ್ ಅತಿ ವಯಸ್ಸಾದವನಂತೆ ನೋಡ್ಕೊಳ್ಬೇಕು. ಇದು ಭಾರ್ಯಾಯ ವ್ರತಂ. ಭೋಗದಲ್ಲಿ, ಐಶ್ವರ್ಯದಲ್ಲಿ, ಸುಖದಲ್ಲಿ, ಹಣದಲ್ಲಿ ಉತ್ಕಟವಾದ ಸ್ಪೃಹ ಇರಬಾರದು. ವಿಪರೀತ ಭೋಗ ಬೇಕು ಅಂತ ಹೇಳಿ ಒಬ್ಬಳು ಬಯಸಬಾರದು. ಅದು ಗಂಡಿಗೂ ಸಮಾನ. ವಾಸ್ತವಿಕವಾಗಿ ವಿರಕ್ತಃ ಶಮದಮಾದಿಮಾನ್ ಅಧಿಕಾರಿ ಅಂತಲ್ವೇ ಹೇಳೋದು. ಈ ರೀತಿ ನಡಿಬೇಕು. ಕಾಯಕ್ಲೇಶೇನ ಮಹತಾ ಪುರುಷ ಪ್ರಾಪ್ನುಯಾತ್ ಫಲಂ. ಬಹಳ ಕಾಯಕ್ಲೇಶದಿಂದ ಗಂಡಿಗೆ ಒಳಿತಾಗತ್ತೆ ಅಂತ. ಇದರ ಓವರು ನೋಡಿದ್ದೀನಿ ನಾನು. ಇದರ ಓವರ್ ಅಂದ್ರೆ ಹೆಣ್ಣು ಎಷ್ಟು ಕಷ್ಟಪಡ್ತಾಳೋ ಗಂಡಿಗೆ ಅಷ್ಟು ಒಳ್ಳೇದಾಗತ್ತೆ ಅಂತ. ಈ ತರ ಭ್ರಮೆ ಇರೋರು ಇದ್ದಾರೆ. ನಮ್ಮೂರಲ್ಲೊಬ್ಬ ಹೆಡ್ಡ ಇದ್ದ. ಅವನ ಹೆಂಡತಿ ಹೇಳೋಳು, ನಾನು ಉಪವಾಸ ಮಾಡ್ತೇನೆ, ನೀವು ಊಟ ಮಾಡಿ ಪರವಾಗಿಲ್ಲ ಅಂತ. ಈ ಓವರ್ ಅನ್ನು ನೋಡಿದ್ದೀನಿ. ಇದೆಲ್ಲ ಧರ್ಮದ ಮೇಲಿನ ನಡಿಗೆ ಅಂತಂದ್ರೆ ಕತ್ತಿಯ ಮೇಲೆ ನಡೆದ ಹಾಗೆ. ಬಹಳ ಸೂಕ್ಷ್ಮವಾಗಿ, ಔಚಿತ್ಯಪೂರ್ಣವಾಗಿ, ಯೋಗ್ಯವಾಗಿ ಇರಬೇಕು. ಬಹಳ ಕಷ್ಟ ಅದು. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮಲ್ವೇ. ಈ ರೀತಿ ತಪಶ್ಚರ್ಯೆ, ದಾನ ಮೊದಲಾದವುಗಳೆಲ್ಲ ದರಿದ್ರ, ವಿರೂಪ, ರೋಗಿಷ್ಠರು ಅವರನ್ನು ಬಿಟ್ಟು ಹೋಗಬಾರದು, ಉಪಚರಿಸಬೇಕು. ಈ ರೀತಿ ಬದುಕಬೇಕು. ಹೆಣ್ಣು ಮಕ್ಕಳಲ್ಲಿಯೂ ದೇವತೆಗಳಿದ್ದಾರೆ, ದಾನವ ಸ್ತ್ರೀಯರಿದ್ದಾರೆ, ಗಂಧರ್ವ ಸ್ತ್ರೀಯರಿದ್ದಾರೆ, ಮನುಷ್ಯರಿದ್ದಾರೆ. ಅಲ್ಲಿ ಎಲ್ಲ ಬೇರೆ ಬೇರೆ ವೃತ್ತಗಳಿದೆ. ಅವು ಇವ್ರು ಹೇಗಿರ್ತಾರೆ, ಅವ್ರು ಹೇಗಿರ್ತಾರೆ, ಆಸುರ ಸ್ತ್ರೀಯರು ಹೇಗಿರ್ತಾರೆ ಮೊದಲಾದವುಗಳೆಲ್ಲ ಇದೆ. ಅದನ್ನ ನಾಳೆ ಹೇಳ್ತೇನೆ ಅಂತ, ನಾಳೆ ನೋಡೋಣ ಅದನ್ನೆಲ್ಲ. ಕೃಷ್ಣಾರ್ಪಣಮಸ್ತು.